ಕರ್ನಾಟಕ ರಾಜ್ಯದಲ್ಲಿ ಸಮಾವೇಶಗಳ ಪರ್ವ ಆರಂಭ ಆಗಿಬಿಟ್ಟಿದೆ. ಇತ್ತೀಚೆಗಷ್ಟೇ ಹಾಸನದಲ್ಲಿ ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ನ ಜನ ಕಲ್ಯಾಣ ಸಮಾವೇಶವನ್ನು ನೋಡಿದ್ವಿ. ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಆಗಾಗ ಸಮಾವೇಶಗಳನ್ನು ಮಾಡ್ತಾ ಇರುತ್ತೆ. ಕೃತಜ್ಞತಾ ಸಮಾವೇಶ, ಜನಾಂದೋಲನ ಸಮಾವೇಶ, ಈಗ ಜನ ಕಲ್ಯಾಣ ಸಮಾವೇಶ. ವಿಶೇಷವಾಗಿ ಹಾಸನದ ಸಮಾವೇಶಕ್ಕೆ ಬರೋದಾದರೆ ಆ ಸಮಾವೇಶದ ಅಗತ್ಯ ಏನಿತ್ತು ಅಂತ ಹಲವರು ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಹಲವು ನಾಯಕರ ಪ್ರಕಾರ ವೇದಿಕೆ ಮೇಲಿದ್ದಂತಹ ಸಚಿವರು, ಶಾಸಕರಿಗೆ ಈ ಸಮಾವೇಶದ ಉದ್ದೇಶ ಗೊತ್ತಿರಲಿಲ್ಲ ಅಂತ ಹಲವರು ಹೇಳ್ತಾರೆ. ಅದನ್ನು ಬದಿಗಿಟ್ಟು ನೋಡೋಣ. ಈ ಸಮಾವೇಶದ ಉದ್ದೇಶ ಏನು? ಜನಕಲ್ಯಾಣ ಸಮಾವೇಶ ಅಂತ ಕರೀತಾರೆ. ಆದರೆ ಆ ಸಮಾವೇಶದಲ್ಲಿ ಜೆಡಿಎಸ್ ಅಥವಾ ದೇವೇಗೌಡರು, ಕುಮಾರಸ್ವಾಮಿ ಇವರನ್ನು ನಿಂದಿಸುವ ವೇದಿಕೆ ಆಯ್ತಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿರುವಂಥದ್ದು. ನೋಡಿ, ಜನಕಲ್ಯಾಣ ಸಮಾವೇಶ ಆಗಿದ್ರೆ ಒಂದು ಅಂಕಿಅಂಶ ಹಿಡ್ಕೊಂಬರ್ಬೇಕು. ನೋಡಿ, ಕರ್ನಾಟಕ ರಾಜ್ಯ ಅಂದ ಸಂದರ್ಭಗಳಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಇಷ್ಟು ತಲುಪಿದೆ, ಇನ್ನೂ ತಲುಪಿಸುವ ಉದ್ದೇಶ ಇದೆ, ಸದಾವಕಾಶವನ್ನು ಕೊಟ್ಟಿದ್ದೀರಿ, ಈ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಕೆಲಸವನ್ನು ನಾವು ಮಾಡ್ತೀವಿ. ಈ ರೀತಿಯ ಪರಿಪಾಠ ಏನಾದರೂ ಆ ಸಮಾವೇಶಗಳಲ್ಲಿ ಕಂಡು ಬರ್ತಾ ಅಂದರೆ ಇಲ್ಲ ಅನ್ನೋದೇ ಸದ್ಯಕ್ಕಿರುವಂಥ ಉತ್ತರ. ಹಾಗಾಗಿ ಎಚ್ ಡಿ ದೇವೇಗೌಡರು ಕೆರಳಿ ಕೆಂಡವಾಗಿದ್ದಾರೆ. ಸಮಾವೇಶಕ್ಕೆ ನನ್ನ ತಕರಾರಿಲ್ಲ, ಆದರೆ ನನ್ನನ್ನು ನಿಂದಿಸೋದಕ್ಕೆ ಆ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದು, ಸಮಾವೇಶವನ್ನು ಮಾಡಿದ್ದು ಅಕ್ಷಮ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಾತ್ರವಲ್ಲ, ಜೆಡಿಎಸ್ನಿಂದಲೂ ಸಮಾವೇಶ ಅನ್ನುವಂಥ ಕೌಂಟ್ರನ್ನ ಕೊಡ್ತಿದ್ದಾರೆ. ಹಾಗಾದರೆ ಕರ್ನಾಟಕ ರಾಜ್ಯ ಅಂದ ಸಂದರ್ಭದಲ್ಲಿ ಆಡಳಿತ ಪಕ್ಷ ಆಡಳಿತ ಮಾಡುವುದನ್ನು ಮರೆತು ಬಿಟ್ಟಿದೆ. ವಿಪಕ್ಷಗಳು ಅಂದ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮಾಡುವಂತಹ ಪ್ಲಸ್ ಆ್ಯಂಡ್ ಮೈನಸನ್ನು ತೀಡುವ ಕೆಲಸವನ್ನು ಮರೆತು ಕಾಣ್ತಾ ಇದೆ. ಜನ ಈಗೇನು ಕಣ್ತುಂಬಿಕೊಳ್ಬೇಕು? ಸಮಾವೇಶಗಳನ್ನು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಹಾಸನದಲ್ಲಾದಂತಹ ಕಾಂಗ್ರೆಸ್ನ ಜನಕಲ್ಯಾಣ ಸಮಾವೇಶಕ್ಕೆ ದೊಡ್ಡಗೌಡರು ದೇವೇಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಮಾವೇಶ ಕಾಂಗ್ರೆಸ್ನ ಇಚ್ಛೆ, ಎಲ್ಲ ಬೇಕಾದರೂ ಮಾಡಬಹುದು. ಹಾಸನನಾದರೂ ಮಾಡಲಿ, ಅಥವಾ ರಾಮನಗರದಲ್ಲಾದರೂ ಮಾಡಲಿ, ಅಥವಾ ಚನ್ನಪಟ್ಟಣದಲ್ಲೇ ಮಾಡಲಿ. ಆದರೆ ಸಮಾವೇಶವನ್ನು ಮಾಡುವ ಸಂದರ್ಭದಲ್ಲಿ ಉದ್ದೇಶ ಅನ್ನೋದು ಸರಿಯಾದ ರೀತಿಯಲ್ಲಿ ಇರಬೇಕು. ಆ ಕ್ಲಾರಿಟಿ ಕಾಂಗ್ರೆಸ್ನವ್ರಿಗೆ ಇರಬೇಕು ಅನ್ನೋದು ದೇವೇಗೌಡರ ಮಾತಾಗಿದೆ. ಹಾಗಾಗಿನೇ ಇವತ್ತು ದೇವೇಗೌಡರು ಹೇಳಿರೋದು, ಸಮಾವೇಶ ಮಾಡೋದ್ರ ಬಗ್ಗೆ ನನ್ನ ತಕರಾರು ಯಾವುದೂ ಇಲ್ಲ, ಆದರೆ ಸಮಾವೇಶ ನನ್ನನ್ನು ಬೈಯೋದಕ್ಕೆ ಸಿದ್ಧವಾದಂಥ ವೇದಿಕೆಯ ರೀತಿ ಇತ್ತು ಅಂತ. ನೋಡಿ, ಬಹಳ ಮುಖ್ಯವಾಗಿ ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಸಮಾವೇಶದ ಅಗತ್ಯತೆ ಏನಿತ್ತು ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ರೈಟ್, ಸಮಾವೇಶವನ್ನಂತೂ ಮಾಡಿದ್ದಾರೆ, ಅಲ್ಲೊಂದಷ್ಟು ಅಂಕಿ ಅಂಶಗಳನ್ನು ಕೊಟ್ಟಿದ್ರೆ ವೆಲ್ ಆ್ಯಂಡ್ ಫೈನ್. ಆದರೆ ಈ ಸಮಾವೇಶ ಜೆಡಿಎಸ್ನ ಭದ್ರಕೋಟೆಯಲ್ಲಿ ಅವಶ್ಯಕತೆ ಇತ್ತ? ಅದನ್ನು ದೇವೇಗೌಡರ ಅಥವಾ ಕುಟುಂಬವನ್ನು ಟಾರ್ಗೆಟ್ ಮಾಡೋದಕ್ಕೆ ಬಳಕೆ ಮಾಡಲಾಯ್ತಾ ಅಂತ, ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದ್ದಾವೆ. ಕಾಂಗ್ರೆಸ್ ಸಮಾವೇಶಕ್ಕೆ ನನ್ನ ತಕರಾರಿಲ್ಲ, ನನ್ನ ಟಾರ್ಗೆಟ್ ಮಾಡೋರು ಬಹಳ ಜನ ಇದ್ದಾರೆ, ತಮ್ಮ ಕೆಲಸದ ಬಗ್ಗೆ ಜಿಲ್ಲೆಯ ಜನ ತೀರ್ಮಾನಿಸ್ತಾರೆ. ದೆಹಲಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಗುಡುಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ದೇವೇಗೌಡರು ಮಾತಾಡಿದ್ದಾರೆ, ಎಚ್ ಕೆ ಕುಮಾರಸ್ವಾಮಿ ಮಾತಾಡಿದ್ದಾರೆ, ಬಾಲಕೃಷ್ಣ ಅವರು ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಟಾರ್ಗೆಟ್ ಮಾಡಿದ್ರು ಬಹಳ ಜನ ಇದ್ದಾರೆ, ಆದರೆ ಇನ್ನೂ ಬದುಕಿದ್ದೇವೆ. ಅದರಿಂದ ಟಾರ್ಗೆಟ್ ಮಾಡೋರಿಗೆ ನಾನೇನು ಅಡ್ಡಿಪಡಿಸ್ಲಿಕ್ಕಾಗತ್ತ? ಮಾಡ್ಕೊಳ್ಳಿ, ಯಾರು ಬೇಡ. ನಿನ್ನೆ ಸಮಾವೇಶ ಮಾಡಿರೋದು ಹಾಸನದಲ್ಲೇ, ಪರ್ಟಿಕ್ಯುಲರ್ಲಿ ದೇವೇಗೌಡರ ಬಗ್ಗೆ ನಿಂದನೆ ಮಾಡಿದ್ದಾರೆ. ಸಂತೋಷ, ನಂದೇನು ತಕರಾರು. ಜನ ತೀರ್ಮಾನ ಮಾಡ್ತಾರೆ. ಹಾಸನ ಜಿಲ್ಲೆಗೆ ರೇವಣ್ಣವರು ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅನ್ನೋದನ್ನು ಜನ ತೀರ್ಮಾನ ಮಾಡಿ, ಸಮಾವೇಶನ ಎಲ್ಲಿ ಮಾಡಬೇಕು ಅನ್ನೋದನ್ನು ಪಕ್ಷದ ಶಾಸಕರು, ಹಿರಿಯ ಮುಖಂಡಗಳೆಲ್ಲ ಸೇರಿ ತೀರ್ಮಾನ ಮಾಡುತ್ತೆ. ಕುಮಾರಸ್ವಾಮಿ ಅವರು ವಿವರಿಸಿದ್ದಾರೆ. ಬಹುಶಃ ಮೊನ್ನೆ ನಡೆದಂತ ಜನಕಲ್ಯಾಣ ಒಂದು ಸಮಾವೇಶ ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ನಾವು 5 ವರ್ಷ ಪದವಿನಲ್ಲಿ ನಾವೇ ಮುಂದುವರಿತೀವಿ ಅಂತ ಆ ಕಾರ್ಯಕರ್ತೆ ಕೊಡ್ತಕ್ಕಂಥ ಸಂದೇಶನೇನೋ ಗೊತ್ತಿಲ್ಲ.
ಬಹುಶಃ ಅಲ್ಲಿ ಅದು ಇಬ್ರು ನಂಬರ್ 1 ನಂಬರ್ 2 ಮಾನ್ಯರು ಮಾತಾಡ್ದಂಥದ್ದು ನೋಡಿದ್ರೆ ಆ ಸಭೆ ಅದಕ್ಕೆ ಪರಿವರ್ತನೆ ಆಗಿತ್ತೇನೋ ಅನ್ನೋದು ನನ್ನ ಒಂದು ಅಭಿಪ್ರಾಯನ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಯಾವ ಉದ್ದೇಶದಲ್ಲಿ ಜನಕಲ್ಯಾಣ ಕಾರ್ಯಕ್ರಮ ಅಂತಾನೂ ಹೇಳಿದರೂ ನನಗೆ ಅದು ತಿಳಿದಿಲ್ಲ ಅಂತ ನಾನು ಭಾವಿಸಿದೆ. ಇವತ್ತು 6-7 ಜಿಲ್ಲೆಗಳಿಂದ 800,000 ಬಸ್ಗಳಲ್ಲಿ ಜನರು ಕರೆದು ಬಂದ ತಕ್ಷಣನೇ ಅದು ಜನಕಲ್ಯಾಣ ಸಮಾವೇಶ ಅಂತ ಹೇಳಲಿಕ್ಕೆ ಆಗಲ್ಲ. ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಅವ್ರು ಏನ್ ಮಾಡ್ತಾ ಇದೀವಿ ಅನ್ನೋ ಮಾಹಿತಿನ ಹೇಳಿರ್ತಕ್ಕಂಥ ಒಂದು ವಿಚಾರ. ಎಲ್ಲೋ ಒಂದ್ ಕಡೆ ಸಭೆನಲ್ಲಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಫೋಟೋನೇ ಎಲ್ಲ ಕಡೆ ರಾರಾಜಿಸುವಂತ ಕೆಲಸ ಆಗ್ತಿತ್ತು. ಅದರ ಉದ್ದೇಶ 5 ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮುಂದುವರಿತಾರೇನೋ ಅನ್ನೋದು ಆ ಸಮಾವೇಶದ ಉದ್ದೇಶ ಇರ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಬಹುಶಃ ಸಾಥ್ ನೀಡಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ ಅನ್ನೋದು ಅದು ಅವ್ರ ಪಕ್ಷಕ್ಕೆ ಸೀಮಿತವಾದದ್ದು. ಮೊನ್ನೆ ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತ ಹೇಳಿ ಮಾಡಿದ್ದಾರೆ. ಮೊದಲು ಅದು ಸ್ವಾಭಿಮಾನ ಸಮಾವೇಶ ಅಂತ ಹೇಳಿದ್ರು, ನಂತರ ಜನಕಲ್ಯಾಣ ಅಂತ ಹೇಳಿದ್ರು. ಅದು ಎರಡೂ ಅಲ್ಲ, ಅದು ಒಂದ್ ರೀತಿಯ ಸ್ವಾರ್ಥ ಸಮಾವೇಶ ಅಂದ್ರೆ ತಪ್ಪಲ್ಲ. ಏನ್ ಅವ್ರ ಉದ್ದೇಶ? ನಮ್ಮ ನಾಯಕರಂತ ಮಾನ್ಯ ದೇವೇಗೌಡರು ಮತ್ತು ಅವರ ಕುಟುಂಬವನ್ನ ನಿಂದಿಸುವಂತಹ ಏಕೈಕ ಉದ್ದೇಶದ ಸಮಾವೇಶ. ಸಾಧ್ಯ ಮಾಡಿದ್ದೇನು ಅವರು? ಅದರಲ್ಲಿ ರಾಜ್ಯದಲ್ಲಿ ಹಲವಾರು ವಿಷಯಗಳಿವೆ. ಒಂದು ಇಡೀ ಸರ್ಕಾರ ಬಂದು ಇಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಬಂದು ಅಷ್ಟು ಜನ ಸೇರಿದ್ರು. ಅದು ಆಮೇಲೆ ಮಾಡಿ ಸಾಧ್ಯ ಮಾಡಿದ್ದೇನು? ಕೇವಲ ನಮ್ಮ ನಾಯಕರ ಕುಟುಂಬವನ್ನ ಗುರಿ ಮಾಡಿ ನಿಂದನೆ ಮಾಡಿದ್ದು, ಚರ್ಚೆ ಮಾಡಿದ್ ಬಿಟ್ರೆ ಏನೇನೂ ಅವರ ಸಾಧನೆ ಇಲ್ಲ. ಅದೊಂದು ಅರ್ಥರಹಿತ ಸಮಾವೇಶ. ಅದಕ್ಕೆ ಯಾವುದೇ ಬೆಲೆ ಇಲ್ಲ. ನಾವು ಇದನ್ನ ನಮ್ಮ ಪಕ್ಷ, ಜಿಲ್ಲಾ ಪಕ್ಷ, ನಾವು ಇದನ್ನ ಖಂಡಿಸ್ತೇವೆ. ಒಂದು ಹೇಳಿಕೆಗೆ ಉತ್ತರ, ಆ ಉತ್ತರಕ್ಕೆ ಪ್ರತ್ಯುತ್ತರ, ಪ್ರತ್ಯುತ್ತರಕ್ಕೆ ಮಗದೊಂದು ಉತ್ತರ, ಆಮೇಲೆ ವಾಕ್ಸಮರ ಯಾಕಾಯಿತು ಅಂತ ನೋಡೋದಾದರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ ನಾವು. ಚುನಾವಣೆಯ ಸಂದರ್ಭದಲ್ಲಿ ವಾಕ್ ಪ್ರಹಾರಗಳೇ ನಡೆದು ಹೋಯಿತು. ದೇವೇಗೌಡರು ಚುನಾವಣಾ ಪ್ರಚಾರದಲ್ಲಿದ್ದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಈ ಕರ್ನಾಟಕ ಕಾಂಗ್ರೆಸ್ಸನ್ನು ಮನೆಗೆ ಕಳಿಸುವವರೆಗೂ, ಕಿತ್ತೊಗೆಯುವವರೆಗೂ ವಿರಮಿಸುವುದಿಲ್ಲ ಅಂತ. ಅದಕ್ಕೆ ಉತ್ತರ ಕೊಡೋಕ್ಕೊಂದು ವೇದಿಕೆ ಬೇಕಾಗಿತ್ತೇನೋ, ಅದಕ್ಕಾಗಿ ಸಮಾವೇಶವೇನೋ ಅನ್ನೋ ರೀತಿ ಬಿಂಬಿತವಾಗಿದೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ಸೈಯದ್ ತಹಸೀನ್ ಅವರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರರಾಗಿರುವಂಥ ಅನಿಲ್ ನಾಚಿಪ್ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ನಮಸ್ಕಾರ. ಓಕೆ, ಸೈಯದ್ ಅವರೇ, ನೀವು ಹೇಳಬೇಕು, ಆಡಳಿತ ಪಕ್ಷ 2028ರಲ್ಲೂ ತಾವೇ ಬರಬೇಕು ಅನ್ನುವಂತಹ ಆಶೋತ್ತರ ಇಟ್ಕೊಂಡಿದ್ದಾರೆ, ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಜನಪರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಹಾಸನದಲ್ಲಿ ಬೇಕಾದರೂ ಮಾಡ್ತಾರೆ, ಬಳ್ಳಾರಿಯಲ್ಲಿ ಬೇಕಾದರೂ ಮಾಡ್ತಾರೆ, ನಿಮಗೇನು ಸಮಸ್ಯೆ? ಜನಪರನ ಅಥವಾ ಜನ ವಿರುದ್ಧವಾಗಿ ಮಾಡ್ತಾ ಇರೋದು? ಜನಪರ ಅಂದರೆ ಇವಾಗ ಮೂಡ ತಗೊಳ್ಳಿ, ಜನಪರ 187 ಕೋಟಿ ಹಗರಣ ವಾಲ್ಮೀಕಿದು, ಇದು ಜನಪರ. ಅಬಕಾರಿ ಇಲಾಖೆಯಲ್ಲಿ ಇದು ಜನಪರ. ಆಮೇಲೆ ಈಗ ರೀಸೆಂಟ್ಲಿ ಬಾಣಿಂತಿರು ಸತ್ತವರಲ್ಲ ಬಳ್ಳಾರಿಯಲ್ಲಿ, ಇದು ಜನಪರನ ಮೇಡಮ್. ಇವಾಗ ಇಂಥ ಸಮಸ್ಯೆಗಳಿದ್ದಾಗ ಇವ್ರಿಗೆ ಈ ಸಮಾವೇಶ ಬೇಕಾಗಿತ್ತಾ? ಇವರು ಮಾಡೋದು ಕೆಲಸ ಬಿಟ್ಟು ಮಾಡಬಾರ್ದಿರೋ ಕೆಲಸಗಳೆಲ್ಲ ಮಾಡ್ತಾರೆ. ಸಮಾವೇಶಗಳು ಬೇಜಾರು ಮಾಡ್ತಾರೆ. ಅಸೆಂಬ್ಲಿಯಲ್ಲಿ ಸಮಾವೇಶ ಮಾಡ್ತಾರೆ, ಚನ್ನಪಟ್ಟಣದಲ್ಲಿ ಮಾಡ್ತಾರೆ, ಆಮೇಲೆ ಮೈಸೂರಲ್ಲಿ ಮಾಡ್ತಾರೆ, ಹಾಸನದಲ್ಲಿ ಮಾಡ್ತಾರೆ. ಸಮಾವೇಶ ಮಾಡ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಆದರೆ ಜನ ಕಲ್ಯಾಣ ಏನು ತಾನೇ ಮಾಡಿದ್ದೀರಿ ಅಂತ ಸಮಾವೇಶ ಮಾಡಿದ್ರಿ? ಏನು ಕಲ್ಯಾಣ? ಇದು ಜನ ಕಲ್ಯಾಣ ಸಮಾವೇಶನ ಇಲ್ಲ ಸಿದ್ದರಾಮಯ್ಯವ್ರ ಕಲ್ಯಾಣ ಸಮಾವೇಶನ, DKಶಿ ಅವ್ರ ಕಲ್ಯಾಣ ಸಮಾವೇಶನ? ಇದು ಯಾರ್ದಂತ ಅರ್ಥ ಆಗಿಲ್ಲ. ಫಸ್ಟ್ ಹೆಸರು ಏನಿತ್ತು? ಸ್ವಾಭಿಮಾನ. ಸಿದ್ದರಾಮಯ್ಯ ಸ್ವಾಭಿಮಾನ ಅಂತಿತ್ತು. ಆಮೇಲೆ ಜನ ಕಲ್ಯಾಣ ಅಂತ ಚೇಂಜ್ ಆಯ್ತು. ಅಂದರೆ ಇವರಲ್ಲೇ ಗೊಂದಲ ಇದೆ. ಹೈಕಮಾಂಡ್ನಿಂದ ಆರ್ಡರ್ ಬಂದ ಮೇಲೆ ಮತ್ತೆ ಹೆಸರು ಚೇಂಜ್ ಆಗಿರೋದು. ಅಂದರೆ ಇಲ್ಲಿ ಆಗೋ ಕೆಲಸಗಳು ಯಾವುದು ಆಗ್ತಾ ಇಲ್ಲ ನೋಡಿ. ಅಭಿವೃದ್ಧಿ ಸದ್ಯಕ್ಕೆ 1.25 ವರ್ಷ ಆಗ್ತಾ ಬಂತ ಮೇಡಮ್, ಡಿಸೆಂಬರ್ಗೆ 1.25 ವರ್ಷದಲ್ಲಿ ಏನು ತಾನೇ ಮಾಡಿದ್ದೀರಿ? ರೋಡ್ಗಳು ಹೆಂಗಿದಾವೆ ಅಂತ ನೋಡಿದ್ದೀರಾ? ರೋಡಲ್ಲಿ
ರೋಡ್ ಹುಡ್ಕೋದ ಇಲ್ಲ ಗುಂಡಿ ಹುಡ್ಕೋದ ಅಂತ ಹೋಗಿದೆ. ಗಾಟ್ ಇಟ್. ಬೇಜಾನ್ ಹಳ್ಳಿಗಳು ಎಲ್ಲೂ ನೀವು ಇವಾಗ 250 350 cc ಗಾಡಿ ತೊಗೊಂಡು 50 60 70 ಸ್ಪೀಡಲ್ಲಿ ಹೋಗೋಂಗಿಲ್ಲ. ಇಲ್ಲ ಅಂದರೆ ಪ್ರಾಣ ಕಳ್ಕೊಂಡ್ಬಿಡ್ತೀರಿ. ರೋಡ್ ಪರಿಸ್ಥಿತಿ ಹಂಗಿದೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ವಿಚಾರ, ಓಕೆ, ₹1 ಗುಳಿಗೆ ನೀವು ಅಲ್ಲಿ ಬಡವರಿಗೆ ಏನು ಫ್ರೀ ಕೊಡೋಕ್ಕಾಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆ ಬಗ್ಗೆ ಸರ್ಕಾರಿ ಮಾತಾಡ್ತಿದ್ದೀರಾ? ಹಾಸ್ಪಿಟಲ್, ಹೌದು ಮೇಡಮ್, ಸರ್ಕಾರಿ ಹಾಸ್ಪಿಟಲ್ಸ್ Okay. ನೀವು ಹೋದ್ರೆ ಹಿಂಗೆ ಮುಟ್ತಾರಲ್ಲ ಅದಕ್ಕವ್ರು ದುಡ್ಡು ಚಾರ್ಜ್ ಮಾಡಲ್ಲ, ಉಳಿದಿರೋಕ್ಕೆಲ್ಲ ದುಡ್ಡು. ಯಾಕಂದರೆ ಬರ್ದು ಕೊಟ್ಬಿಡ್ತಾರೆ. ಓಕೆ, ಒಂದು ಬ್ಲಡ್ ಟೆಸ್ಟ್ ಇರಲಿ, ಸ್ಕ್ಯಾನಿಂಗ್ ಇರಲಿ, ಎಕ್ಸ್ರೇ ಇರಲಿ, ಏನೇ ಇರಲಿ ನೀವು ಔಟ್ಸೈಡಿಂದ ಮಾಡ್ಕೊಂಡು ಬರಬೇಕು. ಅಲ್ಲೇ ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಮಾಡಿದ್ರು ನಿಮ್ಮ ಹತ್ರ BPL ಕಾರ್ಡ್ ಇದ್ದರೆ ಒಂದು ರೇಟು, ಇಲ್ಲ ಅಂದರೆ ಅದು ಏನಿರುತ್ತೋ ಫುಲ್ ರೇಟ್ ನೀವು ಪೇ ಮಾಡಬೇಕು. BPL ಕಾರ್ಡ್ ಇದ್ರೂ ರೇಟು. ಹೌದು, ಇದು ಪಾಯಿಂಟ್. BPL ಕಾರ್ಡ್ ಇದ್ದರೂ ನೀವು ಫೀಸ್ ಪೇ ಮಾಡಲೇಬೇಕು. ಅಂದರೆ ಇವಾಗ ಎಕ್ಸ್ರೇಗೆ ₹400 ಇದೆ, BPL ಕಾರ್ಡ್ ಇದ್ದವ್ರಿಗೆ ₹200 ₹150 ಪೇ ಮಾಡಬೇಕು ಒಂದು ಆಗುತ್ತೆ. ಇಲ್ಲ ಅಂದರೆ ಅದು ಏನು ಚಾರ್ಜಸ್ ಇದೆಯೋ ಅದು ಪೇ ಮಾಡಲೇಬೇಕು. ಡ್ರೆಸ್ಸಿಂಗ್ ಮಾಡ್ಸೋಕ್ಕೆ ಚಾರ್ಜಸ್ಸು, ನೀವು ಏನೇ ಒಂದು ECG ಮಾಡಿ ಏನೇ ಒಂದು ಮಾಡಿ ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಚಾರ್ಜಸ್ ಆಗೋಗಿದ್ದಾವೆ. ಒಂದು ಫ್ರೀ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಪರಿಸ್ಥಿತಿಗಳು ಹಿಂಗಿದ್ದಾವೆ. ಅಂದರೆ ನೀವು ದುಡ್ಡಿದ್ರೆ ಮಾತ್ರ ಗೌರ್ಮೆಂಟ್ ಹಾಸ್ಪಿಟಲ್ಗೂ ಹೋಗಬೇಕು, ಇಲ್ಲ ಅಂದರೆ ಹೋಗಂಗಿಲ್ಲ. ಪರಿಸ್ಥಿತಿ ಹಂಗಿದೆ. ಆ ಸಿಬ್ಬಂದಿಗಳು ಏನು ಮಾಡೋಂಗಿಲ್ಲ ಪಾಪ. ಯಾಕಂದರೆ ಇವಾಗ ಗೌರ್ಮೆಂಟಿಂದ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೋ ಅದರ ಪ್ರಕಾರನೇ ಅವರು ಫಾಲೋ ಮಾಡಬೇಕು. ಯಾರು ಜೇಬಿಂದ ದುಡ್ಡು ಹಾಕೋಕ್ಕಾಗಲ್ಲ. ಕರೆಕ್ಟ್. ಇನ್ನು ಗೌರ್ಮೆಂಟ್ ಸ್ಕೂಲ್ಗಳು ಬನ್ನಿ, ಗೌರ್ಮೆಂಟ್ ಸ್ಕೂಲ್ಗಳು ಪರಿಸ್ಥಿತಿ ಹೆಂಗಿದ್ದಾವೆ ಆಯಿತಾ ಮೇಡಮ್? ಇವಾಗ ಗೌರ್ಮೆಂಟ್ ಸ್ಕೂಲ್ ಆಗಲಿ, ಈ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಈ 1.5 ವರ್ಷದಲ್ಲಿ ಸ್ಕಾಲರ್ಶಿಪ್ಗಳು ಕೊಟ್ಟಿದ್ದಾರಾ? ಮೈನಾರಿಟಿಗೆ ಬಂದರೆ ಮೈನಾರಿಟಿಗೆ ಈ 1.5 ವರ್ಷದಲ್ಲಿ ಏನು ತಾನೇ ಕೊಡುಗೆ ಕೊಟ್ಟಿದ್ದೀರಿ? ಒಂದು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ? ಒಂದು ಫಾರಿನ್ಗೆ ಹೋಗೋಕ್ಕೆಲ್ಲ ನೀವು ಕೊಡ್ತೀರಲ್ಲ, ಅದೇನಾದರೂ ಕೊಟ್ಟಿದ್ದೀರಾ? ಏನು ತಾನೇ ಕೊಟ್ಟಿದ್ದೀರಿ? ಒಂದು ಲೋನ್ ಇಲ್ಲ, ಏನಿಲ್ಲ. ಲಾಸ್ಟ್ ಟೈಮ್ ನಾನು ಹೋಗಿ ಚೇರ್ಮನ್ ಹತ್ರ ಮಾತಾಡಿದಾಗ ಆಚಿನ ವರ್ಷ ಏನು ಅಪ್ಲಿಕೇಶನ್ಗಳು ಹಾಕಿದ್ರು ಅದು ಸದ್ಯಕ್ಕೆ ಕ್ಲಿಯರ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ 1.5 ವರ್ಷದಿಂದ ಏನಿಲ್ಲ. ಹಿಂಗಿದೆ. ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಇಲ್ಲ. ಓಕೆ, 1.5 ವರ್ಷದಲ್ಲಿ ಗೌರ್ಮೆಂಟ್ ಜಾಬ್ಸಲ್ಲಿ ನೀವು ದೊಡ್ಡ ಹುದ್ದೆ ಒಂದು ಕಡೆ ಇರಲಿ, ಮಾಮೂಲಿ ಒಂದು P1 ಅಪಾಯಿಂಟ್ಮೆಂಟು ಮಾಡಿಲ್ಲ. ಹಾಗಾದ್ರೆ ಪರಿಸ್ಥಿತಿಗಳು ಹಿಂಗಿದಾವೆ. ಈ ಸಮಾವೇಶ ಬೇಕಿತ್ತ ಅನ್ನೋದೇ ನಿಮ್ಮ ಪ್ರಶ್ನೆ. ಒಂದು ಶಾಸಕರಿಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರೆ ಈ 1.5 ವರ್ಷದಲ್ಲಿ? 1.25 ವರ್ಷದಲ್ಲಿ BJPಗಾಗಲಿ, JDSಗಾಗಲಿ, ಕಾಂಗ್ರೆಸ್ ಶಾಸಕರಿಗೆ ಆಗಲಿ ಏನು ಕೊಟ್ಟಿದ್ದಾರೆ? ಮೊನ್ನೆ ಜಯನಗರದಲ್ಲಿ 10 ಕೋಟಿ, ಅದರಲ್ಲೂ DCM ಸಾಹೇಬ್ರು ಏನು ಹೇಳ್ತಾರೆ, ಆ 10 ಕೋಟಿ ಭಿಕ್ಷೆ ನಿಮಗೆ ಬೇಕಂದ್ರೆ ತಗ್ಗಿ ಬಗ್ಗಿ ನಡ್ಕೋಬೇಕು, ನಮ್ಮ ಹತ್ರ ಜೋರಾಗಿ ಮಾತಾಡಂಗಿಲ್ಲ. ಹಿಂಗಿದೆ. ಅದಕ್ಕೆ ಇವಾಗ ಆಗೋ ಕೆಲಸಗಳು ಬಿಟ್ಟು ಈ ಸಮಾವೇಶ ಬೇಕಾ ನಿಮಗೆ? ಗಾಟ್ ಇಟ್. ಒಂದು ಆಗಲೇ ನೀವು ಒಂದು ಮಾತು ಹೇಳಿದ್ರಿ, ವಿಪಕ್ಷಗಳು ತಿದ್ದು ಅಂತ ಕೆಲಸ ಮಾಡ್ತಿಲ್ಲ. ಮೇಡಮ್, ಈ ಸರ್ಕಾರ ಹೆಂಗಿದೆ ಅಂದರೆ ಇವ್ರಿಗೆ ಯಾವ ನಾನು ಹೋಲಿಸ್ಬೇಕಂತ ನನಗೂ ಶಬ್ದಗಳು ಸಿಗ್ತಾ ಇಲ್ಲ, ಅಷ್ಟು ಬಂಡವಾಗಿದ್ದಾರೆ. ಆ ಎಮ್ಮೆ ಮೇಲೆ ಮಳೆ ಸುರಿದ್ರೆ ಅದಕ್ಕೆ ಏನು ಗೊತ್ತಾಗಲ್ಲ ಅಂತಾರಲ್ಲ, ಹಂಗೆ ವಿಪಕ್ಷಗಳು ಎಷ್ಟೇ ಬಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ನೀವು ಮಾಡೋದು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ, ಕೇರೆ ಇಲ್ದಂಗೆ ಈ ಸರ್ಕಾರ ನಡೀತಾ ಇದೆ. ಕುರ್ಸಿ ಬಚಾವ್, ಈ ಕುರ್ಸಿ ಬಚಾವ್, ನಿನಗೆ ನಾನು ಬೀಳಿಸ್ತೀನಿ, ನನಗೆ ನೀನು ಬೀಳಿಸ್ತೀಯ, ಯಾರು ಬೀಳಿಸ್ತಾರೆ? ಇಲ್ಲ ಈ ಕುರ್ಚಿ ಮೇಲೆ ಯಾರು ಕುತ್ಕೊಳ್ತಾರೆ? ಅಲ್ಲ, ಕುರ್ಚಿ ಬಚಾವ್ ಮಾಡ್ಕೋಬೇಕು ಅಂದ್ರೆ ಇಲ್ಲ ಹೈಕಮಾಂಡ್ ಜೊತೆ ಮಾತಾಡಬೇಕು, ಇಲ್ಲ ಆಂತರಿಕ ಈ ಸಮಾವೇಶ ಅದಕ್ಕೆ ಶಕ್ತಿ ಪ್ರದರ್ಶನ. ಸಿದ್ದರಾಮಯ್ಯ ಏನಂದ್ರೆ, ನನಗೆ ಏನಾದರೂ ಲಾಸ್ಟ್ ಟೈಮ್ ವಾರ್ನಿಂಗ್ ಕೊಟ್ಟಿದ್ರು, ನನಗೇನಾದರೂ ಮುಟ್ಟಿದ್ರೆ ಸರ್ಕಾರ ಬೀಳ್ಸೋ ಕೆಪಾಸಿಟಿ ನನಗಿದೆ. ಮತ್ತೆ ಜೊತೆಲಿ ಇದ್ದಾರೆ ನೋಡಿ ಅದಂಗೆ ಮೇಡಮ್, ಆನೆ ಹಲ್ಲಂತೀವಲ್ಲ, ಅದು ತೋರಿಸ್ಕೊಳ್ಳೋದು ಒಂದು, ಅಗಿಯಕ್ಕೆ ಒಂದಿರ್ತವೆ ಒಳಗಡೆ, ಈ ತರ ಇದಾವೆ. ಇವರಲ್ಲೇ ಕಿತ್ತಾಟ, ಕುರ್ಚಿ ಬಚಾವ್. ಇವ್ರ ಕುರ್ಚಿ ಬಚಾವ್ ಮಾಡ್ಕೊಳ್ಳೋಕ್ಕೆ, ಅವರು ಸೀಟ್ ಪಡ್ಕೊಳ್ಳೋಕ್ಕೆ, CM ಕುರ್ಚಿ ಬಚಾವ್ ಮಾಡ್ಕೊಳ್ಳೋಕ್ಕೆ, DCM ಆ ಕುರ್ಚಿ ನನಗೆ ಬೇಕು ಅಂತ ಪಡ್ಕೊಳ್ಳೋಕ್ಕೆ. ಹಿಂಗಿದೆ. ರೈಟ್. ದರ್ಶನ್ ಅವರೇ, ನೀವು ಹೇಳಬೇಕು, ಹಾಸನದಲ್ಲೇ ಯಾಕೆ ಸಮಾವೇಶ ಮಾಡಿದ್ರೆ, ಇದರ ಉದ್ದೇಶ ಏನು ಸ್ಪಷ್ಟಪಡಿಸಿ. ಮೇಡಮ್, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ
ಸಲಾಕೆ ಅಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೊಪ್ಪುವನಯ್ಯ ಅಂತ ಬಸವಣ್ಣನವರ ವಚನವಿದೆ. ಹೌದು. ದೇವೇಗೌಡರ ಕುಟುಂಬದ ಕುಡಿಗಳ ನಡೆಗಳು ಹಾಸನದಲ್ಲಿ ಆ ಹೆಣ್ಣು ಮಕ್ಕಳು ನೊಂದ್ರು, ಬೆಂದ್ರು, ಕಣ್ಣಲ್ಲಿ ನೀರು ಹಾಕಿದ್ರು, ಕೆಲವರು ಡೈವರ್ಸ್ ಆದ್ರು, ಕೆಲವರು ಊರು ಬಿಟ್ಟು ಹೋದ್ರು, ಕೆಲವರು ಮನೆ ಕಳ್ಕೊಂಡ್ರು, ಕೆಲವರು ಜೀವನನೇ ಹಾಳು ಮಾಡ್ಕೊಂಡ್ರು. ಆ ಹೆಣ್ಣು ಮಕ್ಕಳ ಕಣ್ಣೀರನ್ನ ವರ್ಷದಕ್ಕೆ ದೇವೇಗೌಡರು ಹೋಗ್ಲಿಲ್ಲ, ಕುಮಾರಸ್ವಾಮಿ ಹೋಗ್ಲಿಲ್ಲ. ಕಚ್ಚಿನ ರಾಜಕೀಯ ಮಾಡಕ್ಕೆ, ಚಿಲ್ಲರೆ ರಾಜಕೀಯ ಮಾಡಕ್ಕೆ ಮೇಡಮ್ ಇವಾಗ ಮಾತು ನಡೀತಾ ಇರೋದ್ರ ಬಗ್ಗೆ ಮಾತಾಡಿ. ಇವಾಗ 5 ಜನ ಬಾಣಿಜ್ಯರ ಸಂತವ್ರೆ, ಅದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡಿ. ಮಾತಾಡಿ. ಆ ತಾಯಿಯಂದಿಗೆ ಸಾಂತ್ವನ ಹೇಳೋದಕ್ಕೆ, ಸಾಂತ್ವನ ಹೇಳಕ್ ಹೈಕೋರ್ಟ್ ಸಮಾವೇಶನ ಅಂದ್ರೆ ನೂರಾರು ಜನ, ಲಕ್ಷಾಂತರ ಜನ ಅವ್ರಿಗೆ ಅವಮಾನ ಮಾಡ್ತೀರಾ, ಅವ್ರಿಗೆ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇರೋದು. ಭಯಭೀತರಾಗಿದ್ರು. ಹಾಸನ ಜನಕ್ಕೆ ಆ ಒಂದು ನಿರ್ಭೀತಿಯನ್ನು ತುಂಬುವಂತ ಖಂಡಿತ ಅಭಯ ಹಸ್ತವನ್ನ ಆ ಜನಕ್ಕೆ ನಾವಿದೀವಿ, ಸರ್ಕಾರ ಇದೆ, ನಿಮ್ಮನ್ನ ದೌರ್ಜನ್ಯ ಮಾಡಕ್ಕೆ, ನಿಮ್ಮನ್ನ ಸಾಯಿಸಕ್ಕೆ, ನಿಮ್ಮನ್ನ ಲೂಟಿ ಮಾಡಕ್ಕೆ ನಾವಿದೀವಿ ಅಂತ ಸರ್ಕಾರ ಇದೆ ಅಂತೇಳಿ ಅವರಿಗೆ ಒಂದು ಅದೇ ನಿಮ್ಮನ್ನ ಸಾಯಿಸಕ್ಕೆ, ನಿಮ್ಮನ್ನ ಲೂಟಿ ಮಾಡಕ್ಕೆ, ನಿಮ್ಮೆಲ್ಲ ದೌರ್ಜನ್ಯ ಮಾಡಕ್ಕೆ ಇದಕ್ಕೆ ನಾವು ಇದೀವಿ ಅಂತ. ಹಾಸನದಲ್ಲಿ ಸಮಾವೇಶ ಮಾಡಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ಹಾಸನ ಯಾವ ಜಹಾಂಗೀರ್ಗೂ ನಾವು ಬರ್ಕೊಟ್ಟಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಡಮ್. ನಾವು ಸಂಸತ್ ಚುನಾವಣೆಯಲ್ಲಿ 6 ಬಾರಿ ಗೆದ್ದಿದ್ದೀವಿ. ಈಗ ಹಾಲಿ ಸಂಸದರು ಶ್ರೇಯಸ್ ಪಾಟೀಲ್ ರವರು ಇದ್ದಾರೆ, ಇನ್ನು ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು ಇದ್ದಾರೆ. ಹಾಸನ ಲೋಕಸಭಾ ಅಂತಂದ್ರೆ ಕಡೂರಲ್ಲೂ ನಾವು ಗೆದ್ದಿದ್ದೀವಿ. ಇನ್ನು ಕೆಲವು ಕ್ಷೇತ್ರದಲ್ಲಿ ಸ್ವಲ್ಪದ್ರಲ್ಲೇ ಸೋಲಾಗಿದೆ. ಅದು ಹರದನಹಳ್ಳಿ ಬರುವಂತಹ ಹೊಳೆನರಸೀಪುರದಲ್ಲಿ ಕೇವಲ 2000 ಓಟಲ್ ಸೋತಿದ್ವಿ. ಸೋಲೇ ಆದ್ರೆ ಮುಂಬರೋ ದಿನದಲ್ಲಿ ಹಾಸನ ಲೋಕಸಭಾದಲ್ಲಿ 8 ಕ್ಷೇತ್ರ ಇದೆ. ಹಾಸನ ಜಿಲ್ಲೆಯಲ್ಲಿ ಒಟ್ಟು 7 ಕ್ಷೇತ್ರ ಇದೆ. ಅಷ್ಟೂ ಕ್ಷೇತ್ರವನ್ನ ಗೆಲ್ಲುವಂತ ಉದ್ದೇಶಕ್ಕೋಸ್ಕರ ನಾವು ಹಾಸನಗೆ ಹೋದ್ವಿ. ನಾವು ಸರ್ಕಾರ ಬರೋದಕ್ಕೂ ಮೊದಲು ಪ್ರಜಾಧ್ವನಿ ಕಾರ್ಯಕ್ರಮ ಅಂತ ಹೇಳಿ ಇದೇ ಹಾಸನಕ್ಕೆ ಹೋಗಿ ನಾವು ಹೇಳಿದ್ವಿ, ಹಾಸನ ಜನರೇ ಧೈರ್ಯವಾಗಿರಿ ಅನ್ನುವಂಥ ಮಾತುಗಳನ್ನ ಹೇಳಿ ಬಂದಿದ್ವಿ. ಮತ್ತೊಮ್ಮೆ ಈ ಎಲ್ಲ ಲೋಕಸಭಾ ಚುನಾವಣೆ ಆದಾಗ ನಡೆದಂತಹ ಘಟನಾವಳಿಗಳು ಇಡೀ ವಿಶ್ವ ನೋಡ್ತಾ ಇತ್ತಲ್ಲ. ನಾವು ಮತ್ತೊಮ್ಮೆ ಹೋದ್ವಿ, ಮತ್ತೆ ನಮಗೆ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ನಾವು ಮತದಾರರಿಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ. ನಾವು ಜನಕಲ್ಯಾಣ ಯೋಜನೆಗಳನ್ನ ಮಾಡ್ತಾ ಇದ್ವಿ. ಅದರ ಒಂದು ವಿವರಗಳನ್ನ ಜನಗಳಿಗೆ ತಿಳಿಸುವ ಮೂಲಕ ಮತ್ತಿನ್ನೊಂದು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಏನು ಹಿಟ್ ಅಂಡ್ ರನ್ ಕೇಸ್ ಆಗ್ತಾ ಇದೆ ಅವನ್ನು ಬಿಚ್ಚಿಡುವಂತ ಕೆಲಸವಾಗಬೇಕಿತ್ತು. ಅದು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣ ಇರಬಹುದು. ಅಥವಾ ಚುನಾವಣೆಯ ಸಂದರ್ಭದಲ್ಲಿ HD ದೇವೇಗೌಡರು ಇದೇ ಕಾಂಗ್ರೆಸ್ ಅನ್ನು ಉದ್ದೇಶಿಸಿ ಒಂದು ಮಾತು ಹೇಳಿದ್ರು, ಈ ಸರ್ಕಾರವನ್ನ ಕಿತ್ತೊಗೆಯುವವರೆಗೂ ನಾನು ವಿರಮಿಸುವುದಿಲ್ಲ ಅಂತ. ಅದಕ್ಕೆ ಉತ್ತರ ಕೊಡಕ್ಕೆ ಏನಾರು ಹೋದ್ರ? 100ಕ್ಕೆ ನಾನು ಆಗ್ಲಿ ಏನಂದೇಳಿ ನುಡಿದರೆ ಹಾರದಂತಿರ್ಬೇಕು ಅಂತ ಹೇಳಿ, ಮುತ್ತಿನ ಹಾರದಂತ ಅವರ ನುಡಿಮುತ್ತುಗಳು ಕಿತ್ತೆಸಿತೀನಿ ಅನ್ನೋದಕ್ಕೆ ಇದು ಅವ್ರ ಕುಟುಂಬದ ಆಸ್ತಿ ಅಲ್ಲ, ಅವ್ರ ಮೊಮ್ಮಕ್ಕಳಲ್ಲ. 138 ಜನ ಗೆದ್ದಿದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಗೆದ್ದು ಅವ್ರನ್ನ ಒಂದಿನ ಪ್ರಧಾನಿ ಮಾಡಿದ್ವಲ್ಲ, ಆ ಪ್ರೌಢಮ್ಯತೆ ಅವ್ರಿಗೆ ಇಲ್ದೇನೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಾಗಿ ಇರೋದು ಬರೀ 18 ಸೀಟಲ್ಲಿ ಕಿತ್ತೆಸಿತೀವಿ ಅಂತಂದ್ರಲ್ಲ. ಆಯ್ತು, ರಾಮನಗರ ಜನ ನೀವು ಇಲ್ಲಿಯರಲ್ಲ, ಇನ್ನು ಆ ಊರೆಲ್ಲ ಅನಾಚಾರ ಆಗಿದೆ, ದಯವಿಟ್ಟು ತೊಲಗಿ ಅಂತ ಜನ ಮತದಾರರ ಪ್ರಭು ಕಳಿಸಿದ್ರು. ಅದ್ರ ಜೊತೆಗೆ ಇವತ್ತು ದೇವೇಗೌಡರಿಂದ ಯಾವೆಲ್ಲ ರಾಜಕೀಯ ನಾಯಕರುಗಳು ರಾಜಕೀಯ ಸನ್ಯಾಸತ್ವವನ್ನ, ವನವಾಸವನ್ನ ಅದನ್ನ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು. ಕೃಷ್ಣಪ್ಪ ಅವರ ಹೇಳಿಕೆ, ನಮ್ಮನ್ನ ರಾಜಕೀಯ ವನವಾಸ ಮಾಡಿದ ದೇವೇಗೌಡ್ರೆ, ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಇದನ್ನೆಲ್ಲ ಅನುಭವಿಸಲೇಬೇಕಾಗ್ತದೆ, ನೀವು ಬದುಕಿರುವಾಗಲೇ ನೋಡ್ಲೇಬೇಕಾಗ್ತದೆ ಅನ್ನೋ ಶಾಪವನ್ನು ನೀಡಿದ್ರು. ಒಳ್ಳೆ ರೆಸ್ಪಾನ್ಸ್ ಸಿಕ್ತ ಸಮಾವೇಶಕ್ಕೆ. 100ಕ್ಕೆ 100 ಮೇಡಮ್. ಕಾಂಗ್ರೆಸ್ ಪಕ್ಷದ ಯಾವುದೇ ಸಮಾವೇಶ ಗ್ಯಾರಂಟಿ ತಲುಪಿದ್ಯಲ್ಲ, 3 ಲಕ್ಷ ಜನ ಅಲ್ಲಿ ಸೇರಿದ್ರು. ಇರೋ ಅಲ್ಲಿ ಎಷ್ಟೋ ಗೆದ್ದಿದ್ರಲ್ಲ, ಅದನ್ನು ಕೂತ್ಕೊಂಡು ದೊಡ್ಡಗೌಡರು ಚಡಪಡಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು, ಇವರ ಒಂದು ರಾಜಕೀಯ ಇತಿಹಾಸದಲ್ಲಿ ಎಷ್ಟೆಲ್ಲ ನಾಯಕರನ್ನ ಮನೆಗೆ ಕಳಿಸಿದ್ರಲ್ಲ, ಅದನ್ನೂ ನೆನಪಿಸುವಂಥದ್ದು. ಮತ್ತೆ ಇವಾಗ ಅಲ್ಲಿ ಕುಮಾರಸ್ವಾಮಿ ಅವರು, HK ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು. ಒಬ್ಬ ದಲಿತ ನಾಯಕ, ಅವರು ರಾಜ್ಯ ಅಧ್ಯಕ್ಷ ಆಗಿದ್ರು, ಅವರನ್ನು ಕಿತ್ ಮನೆಗೆ ಕಳಿಸಿದ್ರು. ಮುಸ್ಲಿಂ ನಾಯಕ CM ಇಬ್ರಾಹಿಂ ಅವ್ರನ್ನೂ ಮನೆಗೆ ಕಳಿಸಿ ಇವಾಗ ಮೊಮ್ಮಗನಿಗೆ ಪಟ್ಟ ಕಟ್ಟುವೆನೆನ್ನುತ್ತಿದ್ದಾರೆ ದೇವೇಗೌಡರು. ಸೊ ಅದಕ್ಕೆ ಆ ಜನಗಳಿಗೆ ಇದು
ಕುಟುಂಬದ ಸೊ ಸೊತ್ತಾಗಬಾರ್ದು. ರಿಯಲೈಸೇಷನ್ ಮಾಡಿ ಬಂದಿದ್ದೀರಿ. 100ಕ್ಕೆ 100 ಈಗ ಅದೇ ಡೆಲ್ಲಿನಲ್ಲಿ ಚಡಪಡಿಸಿದ್ರು ದೊಡ್ಡಗೌಡ್ರು. ಗಾಟ್ ಇಟ್, ವೆರಿ ನೈಸ್. ಅನಿಲ್ ಅವರೇ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳು ಬೇಕಾಗಿದ್ದಾವೆ. ಆಗಲೇ ಸೈಯದ್ ಅವರು ಉಲ್ಲೇಖ ಮಾಡ್ದಂಗೆ ರಸ್ತೆ ಇಲ್ಲ, ಗುಂಡಿಗಳು, ಮೂಡ, ವಾಲ್ಮೀಕಿ, ಅಬಕಾರಿ ಇಲಾಖೆ, ಬೆಲೆ ಏರಿಕೆ, ಇಂಥ ಎಲ್ಲ ಸಮಸ್ಯೆಗಳ ನಡುವೆ ಬಹಳ ನೋವಿನ ಸಂಗತಿ ಅಂದರೆ ಬಳ್ಳಾರಿ ಬಾಣಂತಿಯರ ಸಾವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷ ಅಂದಾಗ ಅವರದ್ದೇ ಆದಂತಹ ಜವಾಬ್ದಾರಿಗಳಿರ್ತವೆ. ಈಗ ಮಾತಿಗೆ ಹೇಳೋದಲ್ಲ, ನನ್ನ ತಪ್ಪಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ, ಮುಂದೆಂತೂ ಇಂಥ ಘಟನೆಗಳು ಸಂಭವಿಸಬಾರದ ರೀತಿಯಲ್ಲಿ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಇಂಥ ಸಮಾವೇಶಗಳ ಅಗತ್ಯ ಇರತ್ತಾ? ಅವರೊಂದು ಸಮಾವೇಶ ಮಾಡ್ತಾರಂತೆ, ಅದಕ್ಕೆ ಇನ್ನೊಂದು ಕೌಂಟ್ರಂತೆ, ಇವನ್ನ ನೋಡಕ್ಕ ಮತ ಕೊಟ್ಟಿದ್ದು. ನೀವು ಇದನ್ನು ಸಮಾವೇಶ ನೋಡಿದರೆ ಗೊತ್ತಾಗಿರ್ಬೋದು. ಆ ಸಮಾವೇಶ ಮಾಡೋಕ್ಕಿಂತ ಮೊದಲು ಬಾಣ್ತಿಯವ್ರು ಸಾಯ್ತಾರೆ ಇಲ್ಲ ಸತ್ತೋಗಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಒಂದು ಯಾಕೆ ಹೇಳ್ತಾ ಇದ್ದೀನಿ ಕೇಳಿ. BJPಯವರು ಸಹ ಈ ಸಮಾವೇಶ ಆಗಬೇಕಾದ್ರೆ ಎಲ್ಲೂ ಸಹ ಇದ್ರ ಬಗ್ಗೆ ಮಾತಾಡಲಿಲ್ಲ. JDS ಅವರು ಇಲ್ಲೆಲ್ಲೂ ಮಾತಾಡಲಿಲ್ಲ. ನಿನ್ನೆ ಮುಗಿದ ಮೇಲೆ ಬಂದು ಹೊರಗಡೆ ಬಂದು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗೆ ಏನು ಅನಿಸುತ್ತೆ ಅಂದರೆ ಮೇಡಮ್, ಕಾನ್ಸಂಟ್ರೇಷನ್ ಆಫ್ ದ ಪೀಪಲ್ ಹೋಗ್ಬಿಟ್ಟಿದೆ ಇಲ್ಲಿ. ಆಮೇಲೆ ವ್ಯಾಕ್ಯೂಮ್ ಅಂತ ಏನು ಸೃಷ್ಟಿಯಾಗಿದೆಯಲ್ಲ ಹಾಸನದಲ್ಲಿ, ಅದನ್ನು ಕಾಂಗ್ರೆಸ್ ಅವರು ಅದನ್ನು ತಮ್ಮ ಹೇಳ್ಕೊಳಕ್ಕೆ ಮಾಡ್ತಿದ್ದಾರೆ. ಇದು JDS ಅವರು ಅವರೇ ಹಾಕಿದ ಗುಂಡಿಗೆ ಬಿದ್ದಿರೋದು. ಯಾಕೆಂದರೆ ಯಾವ ರೀತಿ ಚನ್ನಪಟ್ಟಣದಲ್ಲಿ ಸೋತ್ರಲ್ವಾ, ಸೋತಾದ್ಮೇಲೆ ಸಡನ್ನಾಗಿ ಬಂದು ಒಂದು ಹೇಳಿಕೆ ಕೊಡ್ತಾರೆ ನಿಖಿಲ್ ಕುಮಾರಸ್ವಾಮಿ. ಯಾವ ಹೇಳಿಕೆ ಕೊಡ್ತಾರೆ? ನಮಗೊಂದು ಸಮುದಾಯ ಓಟ್ ಹಾಕಿಲ್ಲ, ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಅವ್ರು ನೋಡ್ಕೋಬೇಕು ಅದು ಮಾತಾ? ಒಂದು ಇಡೀ ಸಮುದಾಯನೇ ಬಿಟ್ಟೋಗ್ಬಿಡುತ್ತಲ್ವ. ಸಾಹೇಬ್ರು ಇವತ್ತು ಬಂದು ಕೂತಿದ್ದಾರೆ, ನಾನು ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ಇವರು ಇನ್ನೂ JDS ಜೊತೆ ಇದ್ದಾರಲ್ವ ಅಂತ, ಆಯಿತಾ? ಆಮೇಲೆ ಇನ್ನೊಂದು, ಇಡೀ JDSಗೆ ಏನೇನು ಆಪಾದನೆಗಳಿದೆ, ಆ ಆಪಾದನೆಗಳಿಂದ ಹೊರಗಡೆ ಬರಬೇಕಂದ್ರೆ ಏನೇನು ಮಾಡಬೇಕಿತ್ತು ಅದನ್ನು JDS ಯೋಚನೆ ಮಾಡಲಿಲ್ಲ. ಯಾಕಂದರೆ ಒಕ್ಕಲಿಗರನ್ನ ತುಣಿದ್ರು ಅಂತೇಳಿ ಇಡೀ ಊರು ಮಾತಾಡ್ತಿರ್ಬೇಕಾರೆ ಪುಣೆ ಮಗುಗೆ ಟಿಕೆಟ್ ಕೊಡ್ತಾರೆ. ಲಿಂಗಾಯತರನ್ನ ತುಣಿದ್ರು ಅಂತೇಳಿ ಇಡೀ ಊರಿಗಿದು ಒಬ್ಬರು ಲಿಂಗಾಯತರಿಗೂ ಇವ್ರು ನಾಯಕರಾಗಿ ಬೆಳೆಸ್ತಾ ಇಲ್ಲ. ಮತ್ತು ಕುರುಬರನ್ನ ಈಗ ಸಿದ್ದರಾಮಯ್ಯವ್ರು ಬಿಟ್ಟೋದ್ರು, ಅವತ್ತು ಕುರುಬರಂತ ಒಬ್ಬರು ನಾಯಕರನ್ನ ಇವ್ರು ಸೃಷ್ಟಿ ಮಾಡ್ಕೋಬೇಕಿತ್ತು, ಮಾಡ್ಕೊಳಕ್ಕೆ ಹೋಗಲೇ ಇಲ್ಲ. ಆಮೇಲೆ ಹೋಗ್ತಾ 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 ಏನಾಗ್ತಿದೆ ಅಂದರೆ ಕುಟುಂಬಕ್ಕೆ ಒಂದು ಸೀಮಿತವಾಗಿದೆ. ಆಮೇಲೆ ಯಾವತ್ತೂ ಪ್ರಾದೇಶಿಕ ಪಕ್ಷಗಳು ಅನ್ನೋದು ಈ ರೀತಿ ಇರುತ್ತೆ. ಆದರೆ ಕರ್ನಾಟಕದ ದುರಾದೃಷ್ಟ ಏನು ಅಂದರೆ ಈ ಪ್ರಾದೇಶಿಕ ಪಕ್ಷ ಪುನಃ ನಿಲ್ತಾನೆ ಇಲ್ಲ. ಆಮೇಲೆ ಇನ್ನೊಂದು, ಕಾಂಗ್ರೆಸ್ಸಿಗೆ ಹಾಸನಿಗೆ ಹೋಗಿ ಸಮಾವೇಶ ಮಾಡಬೇಕಂತ ಯಾವುದೇ ಒಂದು ಇದು ಸಹ ಈಗ ಇರಲಿಲ್ಲ. ಒಂದು ವಿಷಯ ಇರಲಿಲ್ಲ. ಯಾಕೆ ಹೋಗಿದ್ದಾರೆ ಅಂದರೆ ಇಡೀ ರಾಜ್ಯದಲ್ಲಿ ನೀವು ನೋಡ್ಬೋದು ತೇಪೆ ಹಾಕೋ ಕೆಲಸಗಳು ನಡೀತಿದೆ, ಟಾರು ಡಾಂಬರು. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ಅದನ್ನು ಹೈಕೋರ್ಟ್ ಈಗಾಗಲೇ ಹೇಳಿದೆ ನೀವು ನಡೆಸಲೇಬೇಕು ಅಂತೇಳಿ. ಅದಾದಮೇಲೆ ನಗರ ಪಾಲಿಕೆ ಎಲೆಕ್ಷನ್ಗಳು ಯಾವುದ್ಯಾವುದು ನಿಂತಿದ್ದಾವೆ ಬಂದಿದೆ. ಇವತ್ತು ಕಾಂಗ್ರೆಸ್ಸಿಗೆ ಏನಾದರೂ ಜನಗಳಿಗೆ ಹೇಳಲೇಬೇಕು. ಹೇಳೋದಕ್ಕೆ ಇದು ಒಂದೇ ಒಂದಿರೋದು, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಅದನ್ನು ಸಫಲರಾಗಿದ್ದೀವಿ ಅಂತ. ಇವತ್ತು ನೀವಿನ್ನೂ ನೋಡಲ್ಲ, ಇಡೀ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನಡೆಸ್ತಿದೆಯಲ್ಲ, ಜನರನ್ನು ಯಾವ ರೀತಿ ಈ ಒಂದು ವರ್ಷದಲ್ಲಿ ದುಡ್ಡು ವಸೂಲಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಸ್ಕೀಮ್ ಹಾಕ್ಕೊಂಡಿದೆ. ಏನು OTS ಸ್ಕೀಮ್ಗಳಾಗ್ತಾರೆ, ನೀವೇನು ಬೇಕಾಗಿಲ್ಲ. ಫಸ್ಟ್ ಇವರು ಈ ಪ್ರಾರಂಭವಾಗಿ ಏನು ಮಾಡಿದ್ರು, ಬೈಕು ಕಾರ್ಗಳಿಗೆ ಈ ಫೈನ್ಗಳು ಬಿದ್ದಿತ್ತಲ್ಲ, ಅದನ್ನು 50% ಇವತ್ತು ಕೊಟ್ಟರೆ 29ನೇ ತಾರೀಕು 29ನೇ ತಾರೀಕು ಕೊಟ್ಟರೆ ನಿಮ್ಮ ದುಡ್ಡು ಉಳಿದಿದ್ದು. ಅದರಲ್ಲಿ ಇವ್ರಿಗೆ ಏನಾಯಿತು, ಒಂದೇ ದಿನಕ್ಕೆ 30 ಕೋಟಿ ರೂಪಾಯಿ ಬಂತು ಅಂತ ಒಂದು ಲೆಕ್ಕ ಸಿಕ್ತು. ಅವಾಗ ಇವ್ರಿಗೆ ಗೊತ್ತಾಯಿತು, ಹೌದು OTS ಸ್ಕೀಮ್ಗಳನ್ನ ಕೊಟ್ಟುಬಿಟ್ಟು ದುಡ್ಡು ತೊಗೊಂಡ್ಬಿಡೋಣ ಅಂತ. ರಿಕವರ್ ಮೇಡಮ್ 4,500 ಕೋಟಿ ಬೆಂಗಳೂರಲ್ಲಿ BBMPಯಿಂದ ಬಂದಿದೆ. ಇವಾಗ ಹೊಸದಾಗಿ ಏನು ಕೊಟ್ಟಿದ್ದಾರೆ ಅಂದರೆ ಗಣಿ ಮತ್ತು ಹದಿರನ್ನ ಈಗ OTS ಸ್ಕೀಮಲ್ಲಿ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ. ಏನಾಗುತ್ತೆ ಅಂದರೆ ಈ ವರ್ಷ 4,500 ಕೋಟಿ ಬಂತು, ಹಳೇ ಅರಿಯರ್ಸ್ ಎಲ್ಲ ಸೇರಿಸಿ ಬಂದ್ಬಿಡ್ತು. ಬರೋ ವರ್ಷಕ್ಕೆ ಎಲ್ಲಿದೆ ದುಡ್ಡು? ಆ ಬರೋ ವರ್ಷಕ್ಕೂ ಬೇಕಲ್ವಾ? ಆಮೇಲೆ ಈಗ ಗಣಿದು ಅಷ್ಟೇ ಹಿಂಗೆ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಈಗ 11,000 ಕೋಟಿನ ತೊಗೊಳೋದು ಅಂದ್ರೆ ಏನು, ಇವರು ಏನು ಈ ಸ್ಕೀಮ್ಗಳನ್ನ ಕೊಟ್ಟಿದಾರಲ್ಲ, 5 ಗ್ಯಾರಂಟಿಗಳನ್ನ ಕೊಟ್ಟಿದಾರಲ್ಲ, ಅದನ್ನು ಕೊಡೋಕ್ಕಿಂತ ಮೊದಲು ಗೊತ್ತೇ ಇರಲಿಲ್ಲ ಯಾವ ರೀತಿ ನಾವು ಇದನ್ನು ಅನುಷ್ಠಾನ ಮಾಡಬೇಕು ಅಂತ. ಎಲ್ಲಿ ದುಡ್ಡು ಬರುತ್ತೆ ಅದನ್ನು ತೊಗೊಳೋದು. ಅದಕ್ಕಿಂತ ಮುಖ್ಯವಾಗಿ ಯಾಕೆ ಸರ್ಕಾರ ಲಾಸಲ್ಲಿ ನಡೀತಾ ಇದೆ ಅಂದರೆ ಬೇಕಾಬಿಟ್ಟು ಎಲೆಕ್ಷನ್ ಮಾಡೋದು. 400 ಕೋಟಿ 500 ಕೋಟಿ ಖರ್ಚು ಮಾಡಿ 3 ಉಪ ಚುನಾವಣೆಗಳನ್ನ ಮಾಡಿದ್ರು. ಇಂಥ ಸಮಾವೇಶಗಳನ್ನ ಮಾಡೋದು. ಮೇಡಮ್, ಜನ ಬದಲಾವಣೆ ಆಗೋಗಿದ್ದಾರೆ. ಇವಾಗ ನಿಮಗೆಲ್ಲಾದರೂ ನೋಡ್ತಿದ್ದೀರಾ, ಸರ್ಕಸ್ಗಳು ಬರ್ತಿತ್ತಲ್ಲ, ಜಮಿನಿ ಸರ್ಕಸ್ ಕಾಲ 20 ವರ್ಷ ಹಳೆಯದು. ಸಮಾವೇಶಗಳಿಗೆ ಜನ ಬಂದು ನೋಡೋದು ನಿಲ್ಲೋದು. ನಿಮ್ಗೆ ಯಾರಿಗಾದ್ರೂ ಇಡೀ ರಾಜ್ಯದಲ್ಲಿ ಹಾಸನದಲ್ಲಿ ಈ ಥರ ಸಮಾವೇಶ ಆಯಿತು ಅಂತ ಮೀಡಿಯಾದವ್ರಿಗೆ ಬಿಟ್ಟರೆ ಬೇರೆ ಯಾರಿಗಾರು ಗೊತ್ತಾಗಿದೆಯಾ? ಮೇಡಮ್, ಯಾರಿಗೂ ಬೇಕೇ ಆಗಿಲ್ಲ. ನೀನೇನು ಹೇಳ್ತೀಯ ಅನ್ನೋದನ್ನ ಯಾರು ಕೇಳೋಕ್ಕೆ ಹೋಗೋದಿಲ್ಲ. ಇವತ್ತು ಇವ್ರು ಮಾಡೋಕೆ ಹೊರಟಿರೋದು ಒಂದೇ ಒಂದು ವಿಷಯ, 3 ಎಲೆಕ್ಷನ್ ಗೆದ್ದುಬಿಟ್ವಿ ನಾವೇನೋ ಒಂದು ಸದೃಢವಾದ ಸರ್ಕಾರ ನಡೆಸ್ತಾ ಇದ್ದೀವಿ, ಕರ್ನಾಟಕದಲ್ಲಿ ನಾವು 28ರಲ್ಲೂ ನಾವು ಗೆಲ್ತೀವಿ ಅನ್ನೋದನ್ನ ಇವತ್ತು ತೋರ್ಸಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಏನೂ ಆಗಿಲ್ಲ ಮೇಡಮ್. ಹಾಸನದಲ್ಲಿ ಇಷ್ಟೇ ತಪ್ಪು.
ಪ್ರಜ್ವಲ್ ರೇವಣ್ಣ ಮಾಡಿರೋ ತಪ್ಪಿಂದ ಇಡೀ JDS ಪಕ್ಷ ನೆಲ ಕಚ್ಚೋಗಿದೆ. ಅದು ಅವ್ರಿಗೂ ಅರ್ಥ ಆಗ್ತಾ ಇಲ್ಲ. ಅವ್ರನ್ನ BJP ಅವ್ರು ಏನು ಮಾಡಿದರೆ, ಈ ತೂತ ಬಿದ್ದಿರೋ ದೋಣಿಯಲ್ಲಿ ಇವರೆಲ್ಲ ಹೋಗಿ ಕೂತ್ಕೊಂಡು ಅದನ್ನ ಇನ್ನೂ ಮುಳುಗಿಸ್ತಾ ಇದ್ದಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ JDS ಈ ರಾಜ್ಯದಲ್ಲಿ ಇನ್ನೂ ಚಿಲುಮೆಯಾಗಿ ಮೇಲೆ ಬರೋದಿಲ್ಲ. ಆದರೆ ಏನಾಗ್ಬೋದು ಅಂದರೆ, ಈ ಎರಡು ಏನು ಏನು ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಯಾವ್ದಾದ್ರು ಪಕ್ಷಕ್ಕೆ ಸೇರ್ಕೊಂಡು 2 ಸೀಟ್ ಬರ್ಬೋದು ಬಿಟ್ಟರೆ ರಾಜ್ಯದಲ್ಲಿ, ಇನ್ನು 18 ಸೀಟು 10 ಸೀಟೆಲ್ಲ ಇತ್ತಲ್ಲ ಅದು ಕನಸೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಇವರು JDS ಅವರು, ಯಾಕೆ ಅವ್ರು ಕೆಳಗೆ ಹೋಗ್ತಿದ್ದಾರೆ ಅಂದರೆ, ನಾವು ಮುಂಬರುವ ಚುನಾವಣೆಯಲ್ಲಿ 60-80 ಸೀಟ್ಗಳು ನಾವು ತಗೊಂತೀವಿ, ಉಳಿದಿದ್ದನ್ನ BJP ಕೊಡ್ತೀವಿ. ನೀವು ಇವತ್ತೇ ಸರೆಂಡರ್ ಆಗಿ ಹೋಗ್ಬಿಟ್ರಲ್ಲ, ಇಡೀ ರಾಜ್ಯದಲ್ಲಿ ನಾವು ನಿಲ್ಲೋದಿಲ್ಲ ಅಂತೇಳಿ. ಸೊ ಆ ವ್ಯಾಕ್ಯೂಮನ್ನ ಕಾಂಗ್ರೆಸ್ ಕ್ಯಾಪಿಟಲೈಸ್ ಮಾಡ್ಕೊಳಕ್ಕೆ ಹೋಗ್ತಾ ಇದೆ. ಎಷ್ಟು ತರಾತುರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದರೆ, ಪೂರ್ವ ಸಿದ್ಧತೆಗಳಿಲ್ಲ. ನೀವೇನಾದರೂ ಹಾಸನಕ್ಕೆ, ನಾನು ತಮಾಷೆ ಅನ್ನಿಸ್ಬೋದು ನಿಮಗೆ, ನಾನು ಶಿಪ್ಪಿಂಗ್ ಒಂದು ಇದು ಮಾಡಿಬಿಡ್ತೀನೋ ಇಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತೀನೋ ಅಂತ ತೊಗೊಂಡೋಗಿ ಕೊಟ್ಟಿದ್ರೆ ಸಮಾವೇಶದಲ್ಲಿ ಜನಗಳಿಗೂ ಒಂದು ಖುಷಿಯಾಗಿರೋದು. ಹೌದಪ್ಪ, ದೇವೇಗೌಡರು ಬಿಟ್ಟರೆ, ಅವ್ರ ಕುಟುಂಬ ಬಿಟ್ಟರೆ ಹಾಸನಕ್ಕೆ ಏನಾದರೂ ಮಾಡ್ತೀನಿ ಅಂತ ಹೇಳಕ್ಕೆ ಯಾರೋ ಒಬ್ಬ ಬಂದಿದ್ದಾನೆ ಅಂತ. ಏನೂ ಮಾಡ್ದಲೆ ನಾನಿದ್ದೀನಿ, ನಾವು ಜೊತೆಲಿದ್ದೀವಿ, ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದೀವಿ. ನಿಮ್ಮ ಫ್ರೆಂಡ್ಶಿಪ್ನ ತೋರ್ಸಕ್ಕೆ ಹಾಸನಕ್ಕೆ ಯಾಕೆ ಹೋಗ್ತೀರಾ? ಇಲ್ಲೇ ತೋರಿಸ್ಕೊಳ್ಳಿ. ಗಾಡ್, ವೆರಿ ನೈಸ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಶುಭಾ ಬಿನಾಯಕ್ ಅವರಿದ್ದಾರೆ. ನಮಸ್ಕಾರ ಶುಭಾ ಅವರೇ. ಹಾಸನದಲ್ಲಿ ಕಾಂಗ್ರೆಸ್ನ ಸಮಾವೇಶ ಅಗತ್ಯ ಇತ್ತ? ನೋಡಿ, ಈಗ ಇರೋ ಸಿಚುವೇಶನಲ್ಲಿ ಸಂದರ್ಭದಲ್ಲಿ ಇವ್ರಿಗೆ ಯಾವುದೇ ಸಮಾವೇಶ ಮಾಡೋ ಸ್ಥಿತಿಯಲ್ಲೇ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಫಂಡ್ ಇಲ್ಲ, ಅದಕ್ಕೆ ದುಡ್ಡು ಕೊರತೆ ಆಗಿದೆ, ಇದಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ದುಡ್ಡಿನ ಕೊರತೆ ಇದೆ ಅಂತ ಇವರೇ ಹೇಳ್ತಿದ್ದಾರೆ. ಇವರು ಕೊಟ್ಟಿರೋ 5 ಯೋಜನೆಗಳ ಗ್ಯಾರಂಟಿಗಳಿಗೂ ನಮ್ಮ ಹತ್ರ ದುಡ್ಡು ಆಗ್ತಾ ಇಲ್ಲ, ಹೊಂಚಕ್ ಆಗ್ತಾ ಇಲ್ಲ ಅಂತ ಇವರೇ ಹೇಳ್ಬೇಕಾದ್ರೆ, ಈ ಅದೇನೋ ಭ್ರಷ್ಟರು ಈ ಸಮಾವೇಶ ಹೇಗಿದೆ ಅಂದ್ರೆ ಭ್ರಷ್ಟರನ್ನ ಒಳಗೊಂಡಿರೋ ದೊಡ್ಡ ಸಮಾವೇಶ ಅಷ್ಟೇ ಬಿಟ್ರೆ ಇದರಿಂದ ಸಮಾಜಕ್ಕೂ ಏನು ಉಪಯೋಗ ಇಲ್ಲ, ಅಥವಾ ಯಾವುದೇ ಒಂದು ಸಣ್ಣದು ಜನಗಳಿಗೆ ಉಪಯೋಗ ಆಗುವಂತ ಸಮಾವೇಶ ಅಲ್ಲ. ಸುಮ್ಮನೆ ಈಗ 3 ಕ್ಷೇತ್ರದಲ್ಲಿ ಗೆದ್ದುಬಿಟ್ಟಿದಾರಲ್ಲ, ನಾವು ದೊಡ್ಡ ಇದಾಗ್ಬಿಟ್ಟಿದೀವಿ ಅಂತ ಇವರ ಶೋಕಿ ಮಾಡೋದಕ್ಕೋಸ್ಕರ, ಜನಗಳ ತೆರಿಗೆ ಹಣದಿಂದ ಇವರು ಮೋಜು ಮಸ್ತಿ ಮಾಡೋದಕ್ಕೋಸ್ಕರ ಸಮಾವೇಶ ಮಾಡಿದ್ದಾರೆ ಬಿಟ್ರೆ ಬೆಂಗಳೂರು ಸ್ಥಿತಿ ಹೇಗಾಗಿದೆ ಈಗ? ಬೆಂಗಳೂರಲ್ಲಿ ಇಂಡಿಯಾದಲ್ಲಿ ಆಕ್ಸಿಡೆಂಟ್ ಝೋನ್ ಅಲ್ಲಿ ಬೆಂಗಳೂರು ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. 2022 ಅಲ್ಲಿ ಡೆಲ್ಲಿ ಇದ್ದಿದ್ದು ಈಗ ಬೆಂಗಳೂರು ಫಸ್ಟ್ ಪ್ಲೇಸ್ ಅಲ್ಲಿ ಬಂದಿದೆ. 30% ಆಕ್ಸಿಡೆಂಟ್ ಝೋನ್ ಆಗಿ ಬೆಂಗಳೂರು ಮಾರ್ಪಟ್ಟಿದೆ. ಅಷ್ಟೊಂದು ಟ್ರಾಫಿಕ್, ಎಲ್ಲೇ ನೋಡಿ ನೀವು ರಸ್ತೆಯಲ್ಲಿ ಗುಂಡಿ ಹಳ್ಳ, ನಮಗೆ ಹೋಗೋದಕ್ಕೆ ಆಗಲ್ಲ. ಆನ್ ಟೈಮಲ್ಲಿ ನಾವೀಗ ರೀಚ್ ಆಗೋಕ್ಕಾಗಲ್ಲ. ಆ ರೀತಿಯಲ್ಲಿ ಪರಿಸ್ಥಿತಿ ಬೆಂಗಳೂರದಿದೆ. ಕರ್ನಾಟಕದಂತೂ ನೀವು ಕೇಳಲೇಬೇಡಿ. ಎಲ್ಲದರಲ್ಲೂ ಇವರು ದರಗಳನ್ನ ಹೆಚ್ಚಿದ್ದಾರೆ. ಬಂದಿದ ತಕ್ಷಣ ದಿನಬಳಕೆ ವಸ್ತುಗಳ ದರಗಳನ್ನ ಏಕಾಏಕಿ ಹೆಚ್ಚಿಸಿದ್ರು. ಪೆಟ್ರೋಲ್ ಬೆಲೆ ಕೇಂದ್ರ ಸರ್ಕಾರ ಹೆಚ್ಚಿಸಿದಾಗ ದೊಡ್ಡದಾಗಿ ರಾದಂತ ಮಾಡಿದ್ರು, ಆದ್ರೆ ಇವರೇ ಹೆಚ್ಚಿಸಿದ್ರು. ಹಾಗೆ ಮತ್ತೆ ಈಗ ರಿಜಿಸ್ಟ್ರೇಷನ್, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಈಗ ಮಾಡೋದಕ್ಕಾಗಲ್ಲ, ಅದನ್ನು 30% ಏನೋ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಈ ಸ್ಟಾಂಪ್ ಪೇಪರ್ ಮೊದಲು 20 ರೂಪಾಯಿಗೆ ನಾವು ಈ ಸಣ್ಣ ಪುಟ್ಟ ಅಫಿಡವಿಟ್ ಮಾಡೋದಕ್ಕೆ 20 ರೂಪಾಯಿ ಸ್ಟಾಂಪ್ ಪೇಪರ್ ತಗೊಳ್ತಾ ಇದ್ವಿ. ಈಗ 20 ರೂಪಾಯಿ ಅಲ್ಲ, 100 ರೂಪಾಯಿ ಸ್ಟಾಂಪ್ ಪೇಪರ್ ತಗೋಬೇಕು. ನಾವೇನಾದ್ರೂ ಬಾಂಡ್ ಅಡ್ವೊಕೇಟ್ ಕೋರ್ಟ್ಗೆ ಏನಾದ್ರೂ ಬಾಂಡ್ ಕೊಡ್ಬೇಕು ಅಂದ್ರೆ 100 ರೂಪಾಯಿ ಕೊಡೋ ಜಾಗದಲ್ಲಿ 500 ರೂಪಾಯಿ ಬಾಂಡ್ ಕೊಡ್ಬೇಕು. ಇಷ್ಟು ತೆರಿಗೆಗಳನ್ನ ಜನಸಾಮಾನ್ಯರ ಹತ್ರ ಇಷ್ಟು ತೆರಿಗೆ ವಸೂಲಿ ಮಾಡ್ತಾ ಇದ್ದು ಅದನ್ನು ಬಳಸ್ಕೊಂಡು ಮತ್ತೆ 3 ಕ್ಷೇತ್ರ ಬರುತ್ತಲ್ಲ, ಅದೇನಕ್ಕೆ ಅಂತ ಹೇಳಿದ್ರೆ ಅದು ಇವಾಗ ಅಧಿಕಾರದಲ್ಲಿರೋ ಒಂದೇ ಒಂದು ಕಾರಣದಿಂದ ಅವರು ಗೆದ್ದಿದ್ದಾರೆ ಬಿಟ್ರೆ, ಇದೇ ಅಧಿಕಾರದಲ್ಲಿ ಇಲ್ಲ ಅಂದಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಧಿಕಾರ ಅವ್ರದ್ದು ಇರೋದ್ರಿಂದ ಅದು ಸಾಮಾನ್ಯವಾಗಿ ಎಲ್ಲಿ ಅಧಿಕಾರ ಇರುತ್ತೋ ಸ್ಟೇಟ್ ಅಲ್ಲಿ ಅದು ಉಪಚುನಾವಣೆಯಲ್ಲಿ ಅದೇ ಗೆಲ್ಲುತ್ತೆ, ಹಾಗಾಗಿ ಗೆದ್ದಿದ್ದಾರೆ. ಆದ್ರೆ ಈ ಸರ್ಕಾರ ಎಷ್ಟು ಲಜ್ಜೆಗೆಟ್ಟು ಸರ್ಕಾರ ಅಂತ ಹೇಳಿದ್ರೆ, ಜನಗಳು ಆಹಾಕಾರದಿಂದ ಮಿಡ್ಲ್ ಕ್ಲಾಸ್ ಜನಗಳು ಎಷ್ಟು ಆಹಾಕಾರದಲ್ಲಿ ಒದ್ದಾಡ್ತಿದ್ದಾರೆ. ದಿನ ಬಳಕೆ ಸಾಮಾನ್ಯ ತಗೊಳಕ್ ಆಗ್ತಾ ಇಲ್ಲ. ಬೆಳ್ಳುಳ್ಳಿ ಈರುಳ್ಳಿ ರೇಟ್ ನೀವು ಗಗನಕ್ಕೇರಿದೆ. ಇವರು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಇವರು ಶೋಕಿ ಮಾಡೋದಕ್ಕೆ ಹಾಸನದಲ್ಲಿ ಅಷ್ಟು ಜನನ 500 ರೂಪಾಯಿನೋ 1000 ರೂಪಾಯಿನ ಕಟ್ಟು ಅಲ್ಲಿ ಒಂದು 2-3 ಲಕ್ಷ ಜನನ ಸೇರಿಸಿ ಒಂದು ಸಮಾವೇಶ ಮಾಡಿ ನಾವು ದೊಡ್ಡವರು, ನಾವು ದೊಡ್ಡ ಪಕ್ಷ ಕಟ್ಬಿಟ್ಟಿದ್ದೀವಿ, ಇವರು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಯಾವ ರೀತಿ ಇದಾಗ್ತಿದೆ ಅಂತ ನಾವು ನೋಡ್ಬಿಟ್ಟಿದ್ದೀವಿ. ಮತ್ತೆ ಇನ್ನು ದೇವೇಗೌಡರ ಜಾಗದಲ್ಲಿ ಹಾಸನದಲ್ಲಿ ಹೋಗಿ ಇವರು ಸಮಾವೇಶ ಮಾಡ್ಕೊಂಡ, ಇವ್ರ ಗುಂಡಿ ಇವರೇ ತೋಡ್ಕೊಂಡಂಗೆ. ಅಲ್ಲಿ ಅವರು ಪ್ರಧಾನ ಮಂತ್ರಿ ಆಗಿದ್ದವರು ದೇವೇಗೌಡರು ಹಾಸನ ಜಿಲ್ಲೆಗೆ ಏನೇನ್ ಮಾಡಿದ್ದಾರೆ ಅಂತ ಅಲ್ಲಿನ ಜನಗಳಿಗೆ ಅವ್ರಿಗೆ ಗೊತ್ತಿದೆ. ಅಲ್ಲಿ ಸೇರಿದವ್ರು ಯಾರು ಹಾಸನ ಜಿಲ್ಲೆಯವರು ಇರಲ್ಲ, ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಜನನ ಸೇರಿಸಿರ್ತಾರೆ. ಈ ಸರ್ಕಾರ ಅಂತೂ ಈಗ ನೋಡಿದಿರೋ ವಕ್ಫಾ ಆಕ್ಟ್ ಅಲ್ಲಿ ಯಾವ ತರ ರೈತರ ಆಸ್ತಿ ಹಿಡಿದು ಜನಸಾಮಾನ್ಯರ ಆಸ್ತಿನೆಲ್ಲ ವಕ್ಫಾ ಆಕ್ಟ್ಗೆ ಹೇಗೆ ಇದು ಮಾಡಿದ್ದಾರೆ, ಅದ್ರ ಬಗ್ಗೆ ಇವ್ರು
ಏನಾದ್ರೂ ಮಾಡಬೇಕು ಅಂತ ಈ ಕಾಂಗ್ರೆಸ್ ನಾಯಕರಿಗಾಗ್ಲಿ ಯಾರಿಗೂ ಇದಿಲ್ಲ. ಮತ್ತೆ ಇವ್ರು ಹೇಳ್ತಾರೆ ಆಮ್ ಆದ್ಮಿ ಪಕ್ಷ ಅವರು ಬಾಣಂತಿಯರ ಸಾವಾಯ್ತು ಅಂತ, ಅಲ್ಲಿ ಬಿಜೆಪಿ ಅವರು ಏನು ಇದು ಮಾಡಲಿಲ್ಲ ಅಂತ. ಮೊನ್ನೆ ಬಾಣಂತಿಯರ ಸಾವಾದಾಗ ಬಳ್ಳಾರಿ ಹಾಸ್ಪಿಟ್ಲಿಗೆ ಬಿಜೆಪಿ ನಾಯಕರೆಲ್ಲ ಹೋಗಿ ಅಲ್ಲಿ ವಿಚಾರಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆನು ಬಾಣಂತಿಯರ ಸಾವಾಗ್ತಿದ್ರು, ಇವ್ರಿಗೆ ಈ ಸಮಾವೇಶ ಬೇಕಾ? ಗಾಟ್ ವೆರಿ ನೈಸ್. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿರುವ ಸಂದರ್ಭದಲ್ಲಿ ಸಮಾವೇಶದ ಅಗತ್ಯತೆ ಏನು ಅನ್ನೋದು ವಿಪಕ್ಷಗಳ ಮಾತಾಗಿದೆ. ಆದರೆ ಹಾಸನ ಅನ್ನೋದು ಇಂಥದ್ದೇ ಪಕ್ಷಕ್ಕೆ ಅಥವಾ ಇಂಥ ನಾಯಕನಿಗೆ ಬರೆದುಕೊಟ್ಟಂತಹ ಜಾಗ ಅಲ್ಲ. ನಾವು ಮುಂದಿನ ದಿನಗಳಲ್ಲಿ ಹಾಸನವನ್ನು ಅಭಿವೃದ್ಧಿ ಮಾಡಬೇಕು ಅಥವಾ ರಾಜ್ಯದ ಯಾವುದೇ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದಾದರೆ ಅಲ್ಲಿನ ಜನರ ಮನಸ್ಸನ್ನು ಗೆಲ್ಲಬೇಕು, ಅಲ್ಲಿನ ಜನರ ನಾಡಿಮಿಡಿತವನ್ನು ಅರ್ಥಕೊಳ್ಬೇಕು ಅಂದರೆ ಈ ಸಮಾವೇಶಗಳು, ಡಾಕ್ಟರ್ BR ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಸಭೆ ಸಮ್ಮೇಳನ ಸಮಾವೇಶಗಳನ್ನು ಆಗಾಗ ಮಾಡಬೇಕು ಅಂತ ಹೇಳಿ. ಅವರ ತಳಹದಿಯಲ್ಲಿ ನಡೀತಾ ಇರುವಂತಹ ಈ ಸಂವಿಧಾನ ಪದ್ಧತಿಯಲ್ಲಿ ನಾವು ಇದನ್ನು ಅನುಸರಿಸ್ತೀವಿ ಅನ್ನೋದು ಕಾಂಗ್ರೆಸ್ನ ಮಾತಾಗಿದೆ. ರಾಜ್ಯದ ಜನತೆ ಹಾಗಾದ್ರೆ ಇದನ್ನ ಒಪ್ಕೊಳ್ತಾರ? ಕಾಂಗ್ರೆಸ್ ಪ್ರಕಾರವೇ ನೋಡೋದಾದರೆ ಹಾಸನ ಅಂದಾಗ ಸೈಯದವರೇ ಯಾರೋ ಒಬ್ಬ ವ್ಯಕ್ತಿಗೋ ಪಕ್ಷಕ್ಕೂ ಸೀಮಿತವಾಗಿರುವಂಥ ಜಾಗ ಅಲ್ಲ. ನಮ್ಮ ಆಂಬಿಷನ್ ದೊಡ್ಡದಾಗಿದೆ, ನಮ್ಮ ಗುರಿ ದೊಡ್ಡದಾಗಿದೆ. ರಾಜ್ಯ ಅಂದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ ಅಂದರೆ ಆ ವ್ಯಾಪ್ತಿಲಿ ಹಾಸನನೂ ಬರುತ್ತೆ, ಚನ್ನಪಟ್ಟಣನೂ ಬರುತ್ತೆ ಅಂದಾಗ ಅಲ್ಲಿಗೆ ನಾವು ಹೋಗ್ತೀವಿ, ಸಮಾವೇಶನೂ ಮಾಡ್ತೀವಿ, ಸಮ್ಮೇಳನ ಮಾಡ್ತೀವಿ, ಅಲ್ಲಿನ ಜನರ ನಾಡಿ ಮಿಡಿತನೂ ಅರ್ಥ ಮಾಡ್ಕೋತೀವಿ, ಅವ್ರ ಸಮಸ್ಯೆಗೆ ಸ್ಪಂದಿಸ್ತೀವಿ. ಅದಕ್ಕೆ ನಿಮ್ಮ ಅಪ್ಪಣೆ ಬೇಕಾ ಅಂತಾರೆ. ನಾವೇನು ಹೇಳಿಲ್ವಲ್ಲ ಮೇಡಮ್, ನಾವೇನಾದರೂ ನೀವು ಮಾಡಬಾರ್ದು ಅಂತವಾ, ಅಲ್ಲ ನಮ್ಮ ಅಪ್ಪಣೆ ಕೇಳಬೇಕಂದ್ವಾ? ಇಲ್ವಲ್ಲ. ಸ್ವತಂತ್ರ ಭಾರತ, ಸ್ವತಂತ್ರ ಕರ್ನಾಟಕ ಇದು. ಯಾರು ಎಲ್ಲಿ ಬೇಕಾದರೂ ಹೋಗಿ ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಆಯಿತು, ಆಯಿತಾ? ನೋಡಿ, ಇವಾಗ ಪ್ರಾಬ್ಲಮ್ ಇರೋದೇನೆಂದರೆ ಸಮಾವೇಶ ಮುಖ್ಯನೋ ಇಲ್ಲಿ ಜನರ ಕಲ್ಯಾಣ ಮುಖ್ಯನೋ ಅಂತ. ಆಸ್ ಪರ್ ಕಾಂಗ್ರೆಸ್ ಕಲ್ಯಾಣ ಆಗಿದೆ. ಎಲ್ಲಿ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರಲ್ಲ, ಗ್ಯಾರಂಟಿ ಯೋಜನೆಯಲ್ಲಿ 4 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದಿರಲಿಲ್ಲ. ಇಲ್ಲೇ ಚರ್ಚೆ ಮಾಡಿದ್ವಿ. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ವಾ ಮೇಡಮ್? ಇವಾಗ ಚನ್ನಪಟ್ಟಣ ಈ 3 ಕಡೆ ಎಲೆಕ್ಷನ್ ಟೈಮಲ್ಲಿ ಟಕ್ ಅಂತ ಆಗ್ಬಿಟ್ರು. ಏನಂದರೆ ಟೆಕ್ನಿಕಲ್ ಪ್ರಾಬ್ಲಮ್. ಅಂದರೆ ಇವ್ರು ಗೌರ್ಮೆಂಟ್ ಹೆಂಗಿದೆ ನೋಡಿ, ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಆ ಟೆಕ್ನಿಕಲ್ ಇಶ್ಯೂ ಸಾಲ್ವ್ ಮಾಡೋಕ್ಕೆ ಇವ್ರಿಗೆ 3 ತಿಂಗಳು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಅಂದರೆ ಯಾವ ಮಟ್ಟಕ್ಕೆ ಇವರು ಸರ್ಕಾರ ನಡೆಸೋರು ಗೊತ್ತಿಲ್ಲ. ನಾಳೆ ಇದೇ ರೀತಿ ಏನಾದರೂ ನಮ್ಮ ಭಾರತದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಈ ಕಡೆ ಚೈನಾಯಿಂದ ಈ ಕಡೆ ಪಾಕಿಸ್ತಾನದಿಂದ ಯಾರಾದರೂ ನುಗ್ಬಿಟ್ರೆ, ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ಬಿಟ್ರೆ ಆಮೇಲೆ ನಮ್ಮ ಗತಿ ಏನಾಗೋದು? ಬಿಜೆಪಿ ನೋಡ್ಕೊತಾರೆ ಬಿಡಿ, ಕೇಂದ್ರದಲ್ಲಿ ಅವರೇ ಇರೋದಲ್ಲ. ಅಲ್ಲ, ನೆಕ್ಸ್ಟ್ ಇವ್ರು ಬಂದರೆ ಇವ್ರು ಹೇಳ್ತಾರೆ ನಾವು ಬರ್ತೀವಿ ಅಂತ. ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ಬಿಡ್ತಾರೆ. ಟೆಕ್ನಿಕಲ್ ಪ್ರಾಬ್ಲಮ್, ಸ್ಯಾಟಲೈಟ್ ಪ್ರಾಬ್ಲಮ್ ನಮಗೇನು ಗೊತ್ತಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆಯ್ತಾ ಮೇಡಮ್? ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ 3 ತಿಂಗಳು ದುಡ್ಡು ಬರಲ್ಲ. ಅಟ್ ಎ ಟೈಮ್ 2 ಇನ್ಸ್ಟಾಲ್ಮೆಂಟ್ಗಳು ಹೋಗ್ಬಿಡ್ತಾರೆ. ಏನಂದರೆ ಟೆಕ್ನಿಕಲ್ ಪ್ರಾಬ್ಲಮ್. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು 3-4 ದಿನದಿಂದ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಸರ್ಕಾರಿ ಸಂಬಳ ನಿಮಗೆ ಸರಿಯಾಗಿ ಬರುತ್ತಾ? 3 ತಿಂಗಳು ಒಂದು ಸಲ, 4 ತಿಂಗಳು ಒಂದು ಸಲನೇ ಬರೋದು. ಅಂದರೆ ಸರ್ಕಾರಿ ಕೆಲಸನೇ ಹಿಂಗೆ, ಅದಕ್ಕೆ ನಿಮಗೆ ಆ ಗೃಹಲಕ್ಷ್ಮಿನೂ ಹಿಂಗೆ ಬರೋದು ಅಂದರು. ಆಯಿತಾ ಮೇಡಮ್? ಇವಾಗ ನಮ್ಮ ಅನಿಲ್ ನಾಚಪ್ಪ ಅವರು ಒಂದು ಮಾತಂದರು, ಅದಕ್ಕೆ ಅವ್ರಿಗೆ ಒಂದು ಉತ್ತರ ಕೊಟ್ಬಿಡ್ತೀನಿ. ನಿಖಿಲ್ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಬಹುಶಃ ಅವ್ರು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತೀನಿ. ಯಾಕಂದರೆ ನಾನು ಅಲ್ಲೇ ಇದ್ದೆ, ಅವ್ರು ಸ್ಟೇಟ್ಮೆಂಟ್ ಕೊಡುವಾಗ ನಾನು ಕೇಳಿದ್ದೀನಿ. ಒಂದು ಸಮಾಜ ನಮ್ಮ ಕೈ ಹಿಡ್ದಿಲ್ಲ, ಮುಂದೆ ಬರೋ ದಿನಗಳಲ್ಲಿ ಅಲ್ಲಿಂದಾನೇ ನಾವು ಪ್ರಾರಂಭ ಮಾಡ್ತೀವಿ. ಅಂದರೆ ಅದಕ್ಕೆ ಇವ್ರನ್ನ ಮುಗಿಸ್ಬಿಡ್ತೀವಿ, ಇವ್ರನ್ನ ಶೂಟ್ ಮಾಡಿಬಿಡ್ತೀವಿ, ಇವ್ರನ್ನ ನಾವು ನೋಡಲ್ಲ ಹಂಗಂತಲ್ಲ. ಯಾಕಂದರೆ ಇವ್ರು ಹೆಂಗೆ ಬೇಕಾದರೂ ತಿರುಗಿ ಮಿರುಗಿ ಹೇಳ್ಬಿಡ್ತಾರೆ. ಅದೇ ಇವಾಗ ಚನ್ನಪಟ್ಟಣದಲ್ಲಿ ಒಂದು ಕ್ಲಿಪ್ ಇತ್ತು ಕುಮಾರಸ್ವಾಮಿ ಅವ್ರದ್ದು. ಕುಮಾರಣ್ಣ ಏನು ಹೇಳಿದ್ದಾರೆ ಅದರಲ್ಲಿ, ಮುಸ್ಲಿಂ ಅವರಿಗೆ ನಾನು ನಂಬ್ಕೊಂಡು ರಾಜಕೀಯ ಮಾಡ್ತಾ ಇಲ್ಲ. ಇದ್ರ ಹಿಂದೆ ಆ ಆ್ಯಂಕರು ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಟೋಟಲ್ ಆನ್ಸರ್ ಏನು ಕೊಟ್ಟರು ಅದು ಅಲ್ಲ, ಬೇರೆ ಅಷ್ಟು ಮಾತ್ರ ಕಟ್ ಮಾಡಿ ತೋರಿಸ್ಬಿಟ್ರು. ಅಷ್ಟೇ ಸಾಕಲ್ಲ. ಅದೇ ಆಯ್ತಾ? ಮನ್ಸಲ್ಲಿ ಬರೋದು ಅಷ್ಟೇ. ಅದೇ ಅದಕ್ಕೆ ಚಿಲ್ಲರೆ ರಾಜಕೀಯ ಅನ್ನೋದು ಅನಿಲ್ ಅವರೇ, ಅದಕ್ಕೆ ಚಿಲ್ಲರೆ ರಾಜಕೀಯ ಅನ್ನೋದು. ಇದೇ ಚಿಲ್ಲರೆ ರಾಜಕೀಯ. ಕಾಂಗ್ರೆಸ್ ಅವರು ಇಂಥ ಚಿಲ್ಲರೆ ರಾಜಕೀಯ ಮಾಡೋದ್ರಲ್ಲಿ ನಿಪುಣರು. ಹಂಗಂದ್ರೆ ಮಾರನೇ ದಿನ ನಿಖಿಲ್ ರವರು ಒಂದು ಪತ್ರ ಬರೀತಾರೆ, ಅದರಲ್ಲಿ ಜೈ ಶ್ರೀರಾಮ್ ಅಂತ ಯಾಕೆ ಬಂತು? ಬರ್ರಿ ಇಲ್ಲಿ ಬಿಡಿ. ಅಯ್ಯೋ, ಇದು ಒಳ್ಳೆ ಸರಿ. ನಾನು ಮುಸಲ್ಮಾನರು ಅಲ್ಲ, ಹೋಗಿ ಬರಂತೀನಿ. ಅಲ್ಲ ಒಂದ್ ನಿಮಿಷ ಮೊದಲು ಬರ್ಲಿಲ್ವಾ? ಅಲ್ಲ, ಅವ್ರು ಮೊದಲು ಬರ್ದಿದ್ರು ಇಲ್ಲ ಈಗ ಬರೀತಾರೋ? ಅವ್ರು ಬಂದ್ರೆ ಏನ್ ಪ್ರಾಬ್ಲಮ್? ಇವಾಗ ನಾನು ಮುಸಲ್ಮಾನು ಅಲ್ಲ ಹೋಗಿ ಬರಂದ್ರೆ ಅದಕ್ಕೇನಾದ್ರು ಅಬ್ಜೆಕ್ಷನ್ ಇದೆಯಾ? ಸರಿ, ಇವಾಗ ನಾನೇ ಜೈ ಶ್ರೀರಾಮ್ ಅಂತೀನಿ, ನೀನ್ ಮುಸಲ್ಮಾನ್ ಆಗಿ ಹೆಂಗ್ ಹೇಳ್ತೀಯ ಅಂತ ಹೇಳ್ಬಿಡ್ತೀರಾ?
ಎಲ್ಲ ಬರ್ದಿರಿದ್ರ ನಾವ್ ಹೇಳ್ದೆ ಬರೀಲಿ ಬಿಡಿ, ಖುಷಿನಾ? ಬರೆದ್ರೆ ಏನ್ ಪ್ರಾಬ್ಲಮ್? ತಪ್ಪಲ್ಲ. ದೇವರ ಹೆಸರು ತಾನೇ ಬರ್ದಿರೋದು. ಹಂಗಲ್ಲ ಸರ್. ಇಲ್ಲ ಜಯ ರಾವಣ ಅಂತ ಬರಿಬೇಕಾಗಿತ್ತ? ಜಯ ರಾವಣ ಕುಂಭಕರ್ಣ ಹಂಗ್ ಬರೆಯೋರು ಇದ್ದಾರೆ. ಹಂಗೇನಾದ್ರೂ ಬರಿಬೇಕಾಗಿತ್ತ? ಬರೆಯೋರು ಅಲ್ಲ, ಯಾಕಂದ್ರೆ ಅವ್ರಿಗೆ ಪೂಜಿಸಲ್ಲ, ಅದಕ್ಕೆ ರಾವಣನಿಗೂ ಪೂಜೆ ಬರೀಲಿ ಬಿಡಿ, ಅದ್ರ ಏನ್ ಪ್ರಾಬ್ಲಮ್ ಇಲ್ಲ. ರಾವಣ ಅಂತ ಹೇಳಿದ್ರೆ ಜೈ ರಾವಣ ಅಂದ್ರೆ ಏನಾಗುತ್ತೆ? ಪ್ರಾಬ್ಲಮ್ ಏನಂತ? ಜೈ ಹೇಳಿದ್ರೆ ಏನೂ ಆಗೋದಿಲ್ಲ, ಆದ್ರೆ ಜೈ ಶ್ರೀರಾಮನ್ ಶ್ರೀರಾಮ ಜೈ ಅಂತ ಅಂತ ಹೇಳಿದ್ರೆ ಏನ್ ದೊಡ್ಡ ತಪ್ಪು? ಪ್ರಾಬ್ಲಮ್ ಏನು? Nice, very ನೀವು nice. ಶ್ರೀರಾಮನ್ ಅದ್ರಲ್ಲಿ ಜೈ ಅಂತ ಏನಾದ್ರು ಹೇಳಿದ್ರೆ ನಿಮ್ಗೆ ತಪ್ಪು. ಲೋಪ ನೀವು ಕಾಣುತ್ತಾ? ಹೇಳೋ- ಮಾರನೇ ದಿನ ಹೇಳಿದ ತಪ್ಪು. ಇನ್ನೊಂದು ಪಾಯಿಂಟ್, ಹಾ. ಬಾಣಂತಿಯರ ಸಾವಿನ ಬಗ್ಗೆ ನೀವೆಲ್ಲರೂ ಕೂಡ ಉಲ್ಲೇಖ ಮಾಡ್ತಾ ಇದ್ರಿ. ಸಿದ್ದರಾಮಯ್ಯನವ್ರು ನಿನ್ನೆ ಒಂದು ಮಾತು ಹೇಳಿದ್ರು, ಅನೇಕ ಕಡೆ ಬಾಣಂತಿಯರ ಸಾವಾಗುತ್ತೆ. ಇದನ್ನ ಹೆಂಗೆ ನಾವು ಅಕ್ಸೆಪ್ಟ್ ಮಾಡೋದು, ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಮೇಡಮ್, ಬಾಣಂತಿಯರ ಸಾವು ಆಗುತ್ತೆ, ಇಲ್ಲ ಅಂತ ಒಂದೇ ಹೇಳಲ್ಲ. ಸಲಕ್ಕೆ ಡೆಲಿವರಿ ಏಳು ಜನ ಪ್ರಾಬ್ಲಮ್, ಡೆಲಿವರಿ ಆಗ್ತಾರೆ ಅಂತ ಇವಾಗ 100 ಜನ ಅಡ್ಮಿಟ್ ಆಗಿದ್ರೆ ಬೈ ಚಾನ್ಸ್ ಒಂದು ಎರಡು ಒಂದು ಏನಾದರೂ ಅದು by mistake ಡೆಲಿವರಿ ಆಗ್ಬೋದು. ಆಗಿಲ್ಲ, ಕಾಂಪ್ಲಿಕೇಶನ್ ಆಗಿ ಸಾವಾಗುತ್ತೆ, ಇಲ್ಲ ಡೆಲಿವರಿ ಆದಮೇಲೆ ಓವರ್ ಬ್ಲೀಡಿಂಗ್ ಆಗಿ ಸಾವಾಗೋದು ನಾವು ನೋಡಿದ್ದೀವಿ. ಅದು ಇಲ್ಲಿ ಬರ್ದಿರೋದು ಹಣೆ ಬರ ಏನು ಮಾಡೋಕ್ಕಾಗಲ್ಲ. ಹಂಗಂತ ನೀವು ಕಲ್ಪೆ ಆಗಿರೋ ಔಷಧಿ ಕೊಟ್ಟು ಸಾಯಿಸ್ಬಿಟ್ಟು ಹೇ ಇದು ದೇವರು ಮಾಡಿರೋದು ಅಂದ್ಬಿಟ್ರೆ, ಇವಾಗ ಆಗಿರೋ ಸಾವುಗಳು ಬ್ಲ್ಯಾಕ್ ಲಿಸ್ಟೆಡ್ ಆಗಿತ್ತಲ್ಲ ಕಂಪನಿ, ಆ ಕಂಪನಿಯಿಂದ ಏನು ಮೆಡಿಸಿನ್ ನೀವು ಪರ್ಚೇಸ್ ಮಾಡಿದ್ದೀರಿ, ಆ ಮೆಡಿಸಿನಿಂದ ಆಗಿರೋಂಥ ಸಾವು ಆಕಸ್ಮಿಕವಾಗಿ ಅಥವಾ ನ್ಯಾಚುರಲ್ ಆಗಿ ಆಗಿರೋಂಥ ಸಾವಲ್ಲ. ಅಟ್ ಎ ಟೈಮ್ 5 ಜನ 10 ಜನ ಯಾರು ಸಾಯಲ್ಲ, ಎಲ್ಲೋ 100ರಲ್ಲಿ 1000ರಲ್ಲಿ ಒಬ್ರು ಸಾಯ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆಗಿ. ನಾನು ಹೇಳ್ದಲ್ಲ ಆ ಥರ. ಬಟ್ ಇದು ಮೆಡಿಸಿನ್ ಪ್ರಾಬ್ಲಮ್ ಇಂದ ಆಗಿರೋಂಥ ಸಾವು. ಇದಕ್ಕೆ ಹೊಣೆ ಯಾರು? ರೈಟ್, ವೆರಿ ಹೆಲ್ತ್ ಮಿನಿಸ್ಟರ್ ಜವಾಬ್ದಾರಿ ತಗೊಂಡ್ರ? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೋಗಿ ಏನಾದರೂ ವಿಸಿಟ್ ಮಾಡಿದ್ರ? ಅದೇ ಉಸ್ತುವಾರಿ ಜಮೀರ್ ಭೈ ದೊಡ್ಡದ ಎಲ್ಲ ಕಡೆ ಭಾಷಣ ಬಿಗಿತಾರೆ, ಹೋಗಿ ಚೆಕ್ ಮಾಡಿದ್ರ, ನೋಡಿದ್ರ? ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಇವಾಗ ಹೇಳಿದ್ರಲ್ಲ ಹಾಸನದಲ್ಲಿ, ದೇವೇಗೌಡರೇ ಕಣ್ಣೀರು ಹಾಕಿದ್ರ ಅಂತ. ನೀವು ಕಣ್ಣೀರು ಹಾಕಕ್ಕೆ ಹೋಗಿದ್ರಲ್ಲ, ಇಲ್ಲಿ ಸಾವಾಗಿದೆ ನಿಮ್ಮ ರಾಜ್ಯದಲ್ಲಿ, ನಿಮ್ಮ ಆಡಳಿತದಲ್ಲಿ, ನೀವು ಹೋಗಿ ಏನಾದರೂ ಅವ್ರು ಸಾಂತ್ವನ ಹೇಳಿದ್ರ? ಅವ್ರಿಗೇನಾದರೂ ಧೈರ್ಯ ತುಂಬಿದ್ರ? ಅವ್ರಿಗೇನಾದರೂ ನೋಡಿದ್ರ? ಇಲ್ಲಿ ಸಮಾವೇಶ ಮಾಡ್ಕೊಂಡು ಬಿಸಿ ಇದ್ದೀರಿ ನೀವು. ಓಕೆ, ವೆರಿ ನೈಸ್. ಯಾವ ನೈತಿಕತೆ ಎತ್ಕೊಂಡು ಹೇಳ್ತೀರಿ? ಅದು ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ ದರ್ಶನ್ ಅವರೇ. ಇದರ ನಡುವೆ ನೀವು ಇರುವಂಥ ಸಂಪುಟದ ಅಷ್ಟೂ ಸಚಿವರು ಒಂದೊಂದು ಕಡೆ ಹೋಗಿ ಆ ಸಮಸ್ಯೆಗಳನ್ನು ಆಲಿಸ್ಬಿಟ್ರೆ ದೊಡ್ಡ ವಿಷಯ. ಅದರ ನಡುವೆ ಸಮಾವೇಶ ಮಾಡಿಕೊಂಡು ಕಾಲಹರಣ ಅಂತ ಅನ್ಸೋದಿಲ್ವ ಅಂತ. ಬಾಣಂತಿಯರ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಅನೇಕ ಕಡೆ ಬಾಣಂತಿಯರ ಸಾವಾಗುತ್ತೆ ಅಂದರೆ ತಾಯಿ ಕುಲಕ್ಕೆ ಅಪಮಾನ ಅಲ್ವೇ? ಮೇಡಮ್, ಏನಂತ ಅನ್ಕೋಬೇಕು ನಾವು? ನಾನು ಐ ವಿಲ್ ಸ್ಪೀಕ್ ಫ್ಯಾಕ್ಟ್ ಅಂಡ್ ಫಿಗರ್. ಈ ಬಾಣಂತಿಯರ ವಿಚಾರದಲ್ಲಿ ಭಾಳ ಮುಖ್ಯವಾಗಿ ಇವತ್ತು ಏನು ಆರೋಗ್ಯ ಸಚಿವರು ಇದಕ್ಕೆ ಅವ್ರ ಮನೆಗೆ ಯಾವಾಗ ಇವತ್ತು ಹೋಗಿದ್ದಾರೆ ನೋಡಿ. ಅವ್ರ ಹಾಸನ ಸಮಾವೇಶಕ್ಕೂ ಬಂದಿಲ್ಲ. ದಿನೇಶ್ ಗುಂಡೂರಾಯರು ಬೆಂಗಳೂರಿನಲ್ಲಿ ಸಂಬಂಧಪಟ್ಟ ಇಲಾಖೆ ಮೀಟಿಂಗ್ಗಳಲ್ಲಿ ಇದ್ದಿದ್ದು. ನಮಗೆ ಜವಾಬ್ದಾರಿ ಇದೆ, ನಾವು ಯಾವುದು ಹಾರಿಕೆ ಉತ್ತರ ಕೊಡೋದಕ್ಕಾಗಲ್ಲ, ಆಳುವ ಸರ್ಕಾರದಲ್ಲಿದ್ದೀವಿ. ಮೇಡಮ್, ಒಂದು ಅಂಕಿಅಂಶ ಹೇಳ್ತೀನಿ. 21-22ರಲ್ಲಿ ಬಾಣಂತಿಯರದು 595 ತಾಯಂದಿರ ಮರಣ ಆಗಿದೆ. 22-23ರಲ್ಲಿ 527 ತಾಯಂದಿರ ಮರಣ ಆಗಿದೆ. 23-24ರಲ್ಲಿ 518 ತಾಯಂದ್ರ ಮರಣ ಆಗಿದೆ. ಮರಣ ಆಗಬಾರ್ದು, ಯಾಕೆಂದ್ರೆ ಆ ತಾಯಿ ಒಂದು ಮಗುವಿಗೆ ಭೂಮಿಗೆ ಒಂದು ಜನ್ಮ ಕೊಡುವಂತ ಸನ್ನಿವೇಶ ಆಗಿರ್ತದೆ. ಇದೊಂದು ಲಿಂಗರ್ ಲೆಕ್ಚರ್ ಅಂತ ದ್ರಾವಣ, ಆ ದ್ರಾವಣದಿಂದ ಆಗಿದೆ ಅನ್ನುವಂಥ ಮೇಲ್ನೋಟದ ವಿಚಾರ ಈಗ ಬರ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಆ ಕಂಪನಿಯ ದ್ರಾವಣವನ್ನು ಬೇಡ ಅಂತ ಖುದ್ದು ನಿರಾಕರಿಸಿದಾಗ ಅವರು ಕೋರ್ಟಿಗೆ ಹೋಗಿ, ಕೋರ್ಟಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿ, ಕೇಂದ್ರ ಸರ್ಕಾರ ಕಿಕ್ ಬ್ಯಾಕ್ ಕೊಟ್ಟರು ಏನು ಕೊಟ್ಟರು ಗೊತ್ತಿಲ್ಲ, ಮತ್ತೊಮ್ಮೆ ಅನುಮೋದನೆ ತಗೊಂಡು ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ಅಪ್ರೂವಲ್ ಇದೆ. ಇದಕ್ಕೆ ನಾನು ಇನ್ನೂ ಉಲ್ಲೇಖ ಅಂದರೆ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಇದನ್ನು ನಾವು ಮಾಡೋರಿದ್ವಿ ಅಂತ ಈ ಘಟನೆ ಆದಮೇಲೆ ಹೇಳಿದರು, ದಾಖಲೆಗಳಲ್ಲಿದೆ. ಆದರೂ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೇಂದ್ರ ಸರ್ಕಾರ ಇವಾಗ ಅವಘಡ ಆಗಿದೆ. ಅದಾದ ತಕ್ಷಣವೇ ಸಚಿವ ಸಂಪುಟ ಸಭೆಯನ್ನು ಕರೆದು ನಿನ್ನೆ ಇದೇ ವಿಚಾರವಾಗಿ ತಾಯಂದ್ರ ವಿಚಾರವಾಗಿ ಸಚಿವ ಸಂಪುಟದಲ್ಲೂ ಮಾತಾಡಿ, ಇವತ್ತು ನಾವು ಪರಿಹಾರ ಕೊಟ್ಟ ತಕ್ಷಣ ಆ ತಾಯಂದ್ರು ಬರಲ್ಲ. ನಾನು ಮನುಷ್ಯ ಅರ್ಥ ಆಗ್ತದೆ. ಈ ಒಂದು ಮನುಷ್ಯತ್ವದ ನೆಲೆಗಟ್ಟಿನಲ್ಲಿ ಆ ತಾಯಂದ್ರ ಕುಟುಂಬಕ್ಕೆ 2 ಲಕ್ಷ ಪರಿಹಾರದ ಜೊತೆಗೆ ಇವತ್ತು ಪಶ್ಚಿಮ ಬಂಗ್ ಅನ್ನುವಂಥ ಕಂಪ್ನಿಯಿಂದ ಇದಾಗಿರ್ತಕ್ಕಂಥದ್ದು, ಆ ಕೊಲೆಗಳಿಗೆ ನೇರ ಹೊಣೆ ಕಂಪನಿನೂ ಆಗ್ತದೆ ನೇರವಾಗಿ. ಅವರಿಂದನೂ ಆ ತಾಯಂದ್ರ ಕುಟುಂಬಗಳಿಗೆ ಪರಿಹಾರ ಕೊಡಿಸ್ತೀನಿ ಅನ್ನುವಂಥ ಮಾತನ್ನ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಜೊತೆಗೆ ಯಾವಾಗ ಈ ಘಟನೆ ಆಯಿತು ಅಲ್ಲಿಗೆ ನಮ್ಮ ಮೆಡಿಕಲ್ ತಂಡ ಹೋಗಿ ಅಲ್ಲಿ ವರದಿ ತೆಗೆಯುವಂತ ಫಸ್ಟ್ ಇಂದ ಮಾಡ್ತಾ ಇದೆ. ಸೊ ಇದು ಒಂದು ಕಡೆ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಇನ್ನೊಂದು ಪಾಯಿಂಟ್ ಅದಕ್ಕೆ ನಿನ್ನೆ ಸೈಯದ್ ಅವರು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಕೋರ್ಟಿಂದನೇ ಆರ್ಡ್ರ್ ತಗೊಬಂದರೂ ಕೂಡ ಅವ್ರು ಬಂದು ಬಾಯಿಗಿಡಲ್ಲ ಮೆಡಿಸಿನ್, ಏನೋ ಕಂಪ್ನಿಯವರು ಅದು ಕಳಪೆ ಗುಣಮಟ್ಟದ್ದು, ಅಲ್ಲಿ ವ್ಯತ್ಯಾಸ ಇದೆ ಅನ್ನೋಂಥ ಅರಿವಿತ್ತು ಅಂದರೆ ವೈದ್ಯಾಧಿಕಾರಿಗಳಿಗೆ, ಆ ಒಂದು ಲಿಟಿಗೇಷನ್ ಇದೆ ಅಂತ ಸಂದರ್ಭದಲ್ಲಿ ಆ ಇಂಜೆಕ್ಟ್
ಮೇಡಮ್ ಬೇಕಾಗಿರ್ಲಿಲ್ಲ. ಮೇಡಮ್ ಸಿ ನೋಡಿ, ಈಗ ಒಂದು ಕರ್ನಾಟಕದಲ್ಲಿ ಚೆಕಿಂಗ್ ಏನಿದೆ ಕರ್ನಾಟಕ ಸ್ಟೇಟ್ ಮಾಡುವಂಥದ್ದು. ಹೌದು. ಅದಕ್ಕಿಂತ ಇವತ್ತು ಏನು ದೇಶ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ಆಗಿ ಅವರು ಅಲ್ಲಿ ಚೆಕ್ ಮಾಡಿ ಅದಕ್ಕೆ ಒಂದು ಮುದ್ರೆಯನ್ನು ಒತ್ತುವಂಥದ್ದು. ನಮ್ಮ ಅಲಿಗೇಷನ್ ಆಗಿ ನಾವು ರಿಜೆಕ್ಟ್ಗೆ ಅಂತಾನೆ ಪತ್ರ ಬರೆದಿರ್ತಕ್ಕಂಥದ್ದು ಕೇಂದ್ರಕ್ಕೆ. ಅಲ್ಲ ಈಗ ನನಗೆ ಬೀಂಗ್ ಅ ಮದರ್, ಎಸ್, ಆ ಫುಡ್ಡಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಒಂದು 4 ಜನ ಆ ಥರ ಮಾತಾಡ್ತಿದ್ದಾರೆ ಅನ್ನುವಂಥ ಭಾವನೆ ಇತ್ತು ಅಂದರೆ ಯಾಕೆ ಬೇಕಪ್ಪ ಅಂತ ಫುಡ್ಡನ್ನು ಬದಿಗಿಡ್ತೀವಿ ಹೊರತು ಅವ್ರು ಯಾರೋ ಪಕ್ಕದ ಮನೆಯವರೋ ಅಥವಾ ಎಲ್ಲಿಂದನೇ FC ಇಂದ ಸೀಲ್ ಒತ್ತಿದ್ದಾರೆ ಅಂತ ಐ ನೆವರ್ ಫೀಡ್ ಮೈ ಬೇಬಿ. ಇಲ್ಲಿ ತಂತ್ರಜ್ಞರು ಆ ಲ್ಯಾಬ್ ಟೆಕ್ನಿಷಿಯನ್ಸ್ ಚೆಕ್ ಮಾಡುವಂಥದ್ದು. ಡಾಕ್ಟ್ರಿಗೆ ಅವ್ರಿಗೆ ಅದೊಂದು ಟಾನಿಕ್ ಅಥವಾ ಯಾವ ಔಷಧಿ ಹೋದ್ರೆ ಕೊಡುವಂಥದ್ದು ಸಹಜ ವಿಲ್ ಜನರಲಿ. ಇವತ್ತು ಕೇಂದ್ರದಿಂದ ಅಷ್ಟೆಲ್ಲ ಟೆಕ್ನಾಲಜಿಗಳಿದ್ದು ಇವರು ಕೋರ್ಟ್ ಸರ್ಟಿಫಿಕೇಟ್ ಇಂದ ಕೊಟ್ಟು ಅಲ್ಲಿಂದ ಪರ್ಮಿಷನ್ ತಗೊಂಡ್ಬರ್ತಾರೆ. ಇಡೀ ದೇಶದಲ್ಲೆಲ್ಲ ಕೊಡ್ಬೇಕಾದ್ರೆ ನಿಮ್ದೇನು. ವೆರಿ ನೈಸ್. ಇದಕ್ಕೊಂದು ಉತ್ತರ ಕೊಡ್ತಾರೆ. ನೆಕ್ಸ್ಟ್ ಕಂಟಿನ್ಯೂ. ಒಂದೇ ಒಂದು ಮಾತು, ಇವಾಗ ಕೇಂದ್ರದ ಮೇಲೆ ಹಾಕೋದು ಅಥವಾ ಕೋರ್ಟ್ ಅಂತೂ ಇವ್ರಿಗೆ ಹೇಳಿಲ್ಲ ಯು ಹ್ಯಾವ್ ಟು ಪರ್ಚೇಸ್ ದಿಸ್ ಅಂತ. ಕರ್ನಾಟಕ ಸ್ಟೇಟ್ಗೇನು ಕೋರ್ಟ್ ಆರ್ಡರ್ ಕೊಟ್ಟಿಲ್ಲ. ಕೋರ್ಟ್ ಏನು ಹೇಳಿರುತ್ತೆ, ಓಕೆ ನೀವು ಕೊಟ್ಟಿರೋ ದಾಖಲಾತಿಗಳು, ನಿಮ್ಮ ಕ್ವಾಲಿಟಿ ಟೆಸ್ಟ್ಗಳು, ಇಟ್ ಈಸ್ ಗುಡ್, ಇಟ್ ಈಸ್ ಓಕೆ, ಯು ಕ್ಯಾನ್ ಪ್ರೊಡ್ಯೂಸ್, ಯು ಕ್ಯಾನ್ ಸೆಲ್ ಟು ಎನಿವನ್ ಅಂತ ಹೇಳಿರ್ತಾರೆ ಅಷ್ಟೇ ವಿನಃ ಕರ್ನಾಟಕ ಸರ್ಕಾರ ಈ ಔಷಧಿ ತಗೊಳ್ಳೇಬೇಕಂತ ಅವ್ರು ಏನು ಆರ್ಡರ್ ಮಾಡಿಲ್ಲ. ಒಂದು ಆಮೇಲೆ ಕೇಂದ್ರ ಸರ್ಕಾರನು ನಿಮ್ಮ ಸ್ಟೇಟ್ಗೆ ಫೋರ್ಸ್ ಮಾಡಂಗಿಲ್ಲ, ಸರ್ ಇದು ಸರಿಯಲ್ಲ ನಾವು ತಗೊಳ್ಳಲ್ಲ ಅಂತ ನಿಮ್ ಡಿಸಿಷನ್ ಹೇಳಿದ್ಮೇಲೆ ಅವರು ಫೋರ್ಸ್ ಮಾಡಕ್ ಬರಲ್ಲ. ಸುಮ್ಮನೆ ರಾಜ್ಯ ಸಚಿವರು ಪತ್ರ ಬರೆದಿರ್ತಕ್ಕಂಥದ್ದು ನಿಜ, ಮತ್ತೆ ಕೇಂದ್ರದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಇದು ಬಂದಿರತಕ್ಕಂಥದ್ದು ನಿಜ. ಇವತ್ತು ಆ ಒಂದು ಕಂಪ್ನಿಯಿಂದ ಈ ಒಂದು ತಾಯಂದ್ರ ಸಾವಾಗಿರೋದು ಅಷ್ಟೇ ನಿಜ ಆಗಿರ್ತಕ್ಕಂಥದ್ದು. ಇವತ್ತು ಆ ಕಂಪ್ನಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸುವಂತ ಕೆಲಸವನ್ನ ಘಟನೆ ಇದು ನಡಿಲೇಬಾರದು, ಆದ್ರೆ ಬ್ಲಾಕ್ ಲಿಸ್ಟ್ಗೆ ಹಾಕುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾರೆ. ಮತ್ತೆ ಇವತ್ತು ಇಡೀ ರಾಜ್ಯದಲ್ಲಿ ಆ ಒಂದು ಕಂಪನಿಯಿಂದ ಬಂದಿರತಕ್ಕಂತ ಯಾವುದೇ ಔಷಧಿಗಳಿರಲಿ ಅಷ್ಟನ್ನು ವಾಪಸ್ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ನಾವು ಹೇಳಿದ್ವಿ. ಇನ್ನು ಕೊನೆಯದಾಗಿ ಈಗ ನೀವು ಸಮಾವೇಶದ ವಿಚಾರ ಕೇಳಿದ್ವಿ ಮೇಡಮ್. ಒಂದು ಸರ್ಕಾರ ಇಲ್ಲಿ ಘೋಷಣೆ ಅನ್ನೋ ವಿಚಾರ ಬಂತು, ಇದು ಪಕ್ಷದ ಕಾರ್ಯಕ್ರಮ, ಇದು ಯಾವುದು ಸರ್ಕಾರದ ಕಾರ್ಯಕ್ರಮ ಅಲ್ಲ, ಸರ್ಕಾರ ದುಡ್ಡು ಅಲ್ಲ, ಪಕ್ಷ ಮಾಡಿರ್ತಕ್ಕಂತಹ ಕಾರ್ಯಕ್ರಮ, ಸ್ವಾಭಿಮಾನಿಗಳ ಜಂಟಿ ಒಕ್ಕೂಟದೊಂದಿಗೆ ಆ ಆಶಯದಿಂದ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ನಾವು ಸರ್ವರನ್ನು ಸಮದೂಗಿಸಿಕೊಂಡು ಹೋಗುವಂತವರು. ಹಾಗಾಗಿ ಒಂದು ಪಕ್ಷ ಸರ್ಕಾರ ನಡೀತಾನೆ ಇರ್ತದೆ, ಜೊತೆಗೆ ಪಕ್ಷ ಸಂಘಟನೆನೂ ಆಗಬೇಕು. ನಮ್ಮ ಕಾರ್ಯಕರ್ತರನ್ನ ಕೇವಲ ಹಾಸನ ಪ್ರತಿ ಕಡೆ ಇವತ್ತಾಯ್ತು. ಈ ಸಮಾವೇಶದ ಬಗ್ಗೆ JDS ನವರು ಮಾತಾಡಿದ್ರಲ್ಲ, ಡಿಸೆಂಬರ್ 15ಕ್ಕೆ ಮಾಡಬೇಡ್ರಿ. ಪಕ್ಷದ ದುಡ್ಡು ಅವ್ರೇನ್ ಸರ್ಕಾರ ತಗೋತಾ ಇದ್ದೀರಾ? ಯಾರಪ್ಪನ ಮನೆ ದುಡ್ಡಲ್ಲ, ನಮ್ಮ ಪಕ್ಷದ ದುಡ್ಡು, ನಮ್ಮ ಕಾರ್ಯಕರ್ತರು ಬಂದಿರೋರು, ನಮ್ಮ ಪಕ್ಷ ಕಾರ್ಯಕರ್ತರನ್ನ ಸಂಘಟನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಈ ಕೆಲಸವನ್ನ ಪಕ್ಷ ಮಾಡಿ ಅದು ಬಹಳ ಮತ್ತೆ ಬೆಂಗಳೂರಿಗೆ ಅನಾಚಾರಗಳು, ಹಾಸನದಲ್ಲಾಗಿರ್ತಕ್ಕಂಥ ಅತ್ಯಾಚಾರ, ನೋಡಿ ಮಾಡಿ ಅದರಲ್ಲಿ ದುಡ್ಡು ಬಂದಿದ್ದನ್ನ ಇಂಥ ಸಮಾವೇಶಕ್ಕೆ ಅಂತ ಆರೋಪ ಬಂದಾಗ ಒಂದು ಅಂಕಿ ಅಂಶ ಕೊಟ್ಬಿಟ್ರೆ ನಮ್ಮ ಪಕ್ಷದ ದುಡ್ಡಲ್ಲಿ ನಾವು ಬೇಕಾದ್ ಮಾಡ್ತೀವಿ, ಸರ್ಕಾರದ ಖಜಾನೆ ಲೂಟಿ ಮಾಡೋ ಉದ್ದೇಶ ನಮ್ಗಿಲ್ಲ ಅಂತ ಕ್ಲಾರಿಟಿ ಕೊಟ್ಬಿಟ್ರೆ ಏನು ಇಲ್ಲ. ವಾಲ್ಮೀಕಿಗೆ SIT ತನಿಖೆ ಆಗ್ತಾ ಇದೆ, ಮೂಡಾದ ಔಷಧಿ ಬಗ್ಗೆ ಮಾತಾಡಿದ್ರು ಮೇಡಮ್. ಈ ದೇಶದಲ್ಲಿ ಮುಂಡ್ರಾ ಪೋರ್ಟ್ ಅಂತ ಹೇಳ್ಬಿಟ್ಟು ಖಾಸಗೀಕರಣ ಮಾಡಿ 21,000 ಕೋಟಿ ರೂಪಾಯಿದು ಡ್ರಗ್ಸ್ ದೇಶದೊಳಗಡೆ ಬಂತಲ್ಲ, ಇಡೀ ಮಕ್ಕಳು ಕೈಲಿ ಪೆನ್ನು ಪುಸ್ತಕ ಕೊಡದ್ಬಿಟ್ಟು ನೀವು ವಿಷ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ಉತ್ತರ ಕೊಡಕ್ಕಾಗುತ್ತಾ ಬಿಜೆಪಿ ಅವರು? ಇನ್ನೊಂದು ವಿಚಾರ, ಇದೇ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಸಿದ್ದರಾಮಯ್ಯನವರು ಹೋಗಿ ರಾಹುಲ್ ಗಾಂಧಿ ಹತ್ರ ಪರ್ಮಿಷನ್ ತಗೊಂಡ್ಬರ್ತಾರೆ. ಇದು ಒಬ್ಬ ವ್ಯಕ್ತಿಯ ಪೂಜೆ ಆಗಬಾರದು, ಪಕ್ಷದ ಪೂಜೆ ಆಗಬೇಕು, ಆಗ ಸಂಘಟನೆ ಆಗುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಮ್ದು ಹೈಕಮಾಂಡ್ ಇದೆ, ನಮ್ದು ಒಗ್ಗಟ್ಟಿನ ಜನರಿದ್ದಾರೆ. ಇವತ್ತು ಉದಾಹರಣೆ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಇವಾಗ ಇಬ್ರು ಸಸ್ಪೆಂಡ್ ಅಂತ ಬಿಜೆಪಿ ಆ ಕಡೆ ಯತ್ನಾಳು, ರೇಣುಕಾಚಾರ್ಯ, ವಿಜಯೇಂದ್ರ, ಯಡಿಯೂರಪ್ಪನವರು ಅವರ ಬೈಗುಳಗಳು ಯಾವ್ಯಾವ ಹಾದಿ ಬೀದಿ ಕಚ್ಚಾಡ್ತಿದ್ದಾರೆ. ಇನ್ನ JDS ಪಕ್ಷದ ಕಥೆ ರೇವಣ್ಣನಿಗೆ ಗೊತ್ತಿಲ್ಲ, ಕುಟುಂಬ ಸಂಬಂಧ ಇಲ್ಲ, ನಾನೇ ಬೇರೆ ಅವರೇ ಬೇರೆ. ಇದು ಅವ್ರದ್ದು
ಅದು ಅವರ ವಿಕಾಸ್ ತಳ ಸಮುದಾಯಗಳು ಬೇಕು, ನಮಗೆ ಓಟ್ ಹಾಕಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡ್ಬೇಕು ನಾವು. ಹಾಗೇನೆ ಹಿಂದುಳಿದ ಸಮುದಾಯ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಕಾಂಗ್ರೆಸ್ ಪಕ್ಷದ ಸಮಾವೇಶ ಮಾಡಿದ್ದೀವಿ. ಬೇರೆ ಬೇರೆ ಜಿಲ್ಲೆಯಲ್ಲೂ ನಮ್ಮ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ, ಯಾಕೆಂದ್ರೆ ಪಕ್ಷ ಸಂಘಟನೆನೂ ಅಷ್ಟೇ ಇಂಪಾರ್ಟೆಂಟ್ ಮೇಡಮ್. ಮತ ಹಾಕಿರೋ ಜನ ಕೇಳೋದು ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯಗಳನ್ನು. ಬಾಣಂತಿಯರ ವಿಚಾರಕ್ಕೆ ಬರೋದಾದರೆ ಇವತ್ತು BJPನೂ ಆಡಳಿತ ಮಾಡಿದೆ, JDS ಆಡಳಿತ ಮಾಡಿದೆ ಅಂತ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸದ್ಯದ ಪರಿಸ್ಥಿತಿ ಕಳೆದ 1 ವರ್ಷದಲ್ಲಿ ಕಳಪೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಹಿಂದಿನ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡಿದ್ರೆ ಇವತ್ತಿಂಥ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ಎಲ್ಲರೂ ಜವಾಬ್ದಾರಿ ಮರೆತು ಬಿಟ್ಟಿದ್ದಾರಲ್ಲ ಅನಿಲ್ ಅವರೇ. ಮೇಡಮ್, ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ನಾವು? 6 ಜನ. 6 ಜನ ಅಲ್ಲ, 329 ಜನ ರಾಜ್ಯದಲ್ಲಿ 1 ವರ್ಷದಲ್ಲಿ ಸತ್ತೋಗಿದ್ದಾರೆ ಅಂತೇಳಿ ಇವತ್ತು ಖುದ್ದಾಗಿ ನಮ್ಮ ಯಾರು ಆರೋಗ್ಯ ಸಚಿವರೇ ಹೇಳಿದ್ದಾರೆ. ಬೆಂಗಳೂರಲ್ಲಿ 129 ಜನ ಸತ್ತೋಗಿದ್ದಾರಂತೆ. 60,000 ಹೆರಿಗೆ ಆಗಿರೋದ್ರಲ್ಲಿ 60,000 ಹೆರಿಗೆಯಲ್ಲಿ 129 ಜನ ಸತ್ತೋದಾಗ ಏನಾಯಿತು ಅಂದರೆ, ಇದು ಯಾವಾಗ ಬಂದಿದ್ದು ವಿಷಯ? 1 ತಿಂಗಳ ಹಿಂದೆ ಬಂದಿದ್ದು. ಅದಾದಮೇಲೆ ಇದು ಕೆದ್ಕಕ್ಕೆ ಹೋಗಿದ್ದು. ಏನಂದರೆ, ಈ ಔಷಧಿ ಕಂಪ್ನಿ ಇದೆಯಲ್ಲ ಮೇಡಮ್, ಅದೇನು ಸಾಮಾನ್ಯ ಕಂಪ್ನಿ ಅಲ್ಲ. ಮತ್ತು ನೀವು ಮೊನ್ನೆ ಯಾವುದೋ ಒಂದು TV ಚಾನಲ್ ನೋಡಿರ್ಬೋದು, ಪೂರ್ವ ಕ್ರಿಕೆಟ್ರು ಸಿದ್ದು ಒಂದೇನೋ ಹೇಳ್ಬಿಡ್ತಾರೆ, ನನ್ನ ಹೆಂಡ್ತಿಗೆ ನಾನೇನೋ ಕೊಟ್ಟು ಬದುಕಿಸ್ಬಿಟ್ಟೆ ಅಂತ. ಅವಾಗ ಅಲೋಪತಿ ಮೆಡಿಕಲ್ 80 ಕೋಟಿ ರೂಪಾಯಿ ಫೈನ್ ಹಾಕಿದ್ದಾರೆ ಅವರಿಗೆ. ಅಂದರೆ ಇದು ಅವ್ರ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಅಂದರೆ ಏನಾಗುತ್ತೆ ಗೊತ್ತಾ, ಇದರಲ್ಲಿ ದೊಡ್ಡ ಲಾಬಿ ನಡೀತಾ ಇದೆ. ದಿನೇಶ್ ಗುಂಡೂರಾವ್ ಅವ್ರಿಗೂ ಸೇರಿ ಇದರಲ್ಲಿ ಕಿಕ್ ಬ್ಯಾಕ್ಗಳು ಹೋಗಿದೆ. ಇಲ್ಲ ಅಂದಿದ್ರೆ BJPಯವ್ರಿಗೂ ಇದರಲ್ಲಿ ದುಡ್ಡು ಹೋಗಿದೆ. ಇಲ್ಲ ಅಂದಿದ್ರೆ ಯಾಕೆ BJPಯವರು ಕಂಪನಿ ಹೆಸರನ್ನು ಕೂಗಾಡ್ಕೊಂಡು ಹೇಳ್ತಾ ಇಲ್ಲ? ಅದನ್ನು ಮುಖ್ಯವಾಗಿ ನೋಡಬೇಕಾಗುತ್ತೆ. ಆಮೇಲೆ ಸತ್ತಿರೋರು ಯಾರು ಮೇಡಮ್? ತಾಯಂದಿರು ಅಲ್ಲ, ತಾಯಂದ್ರು. ಒಬ್ಬ ತಾಯಿ ಸತ್ತಾಗ ಏನಾಗುತ್ತೆ, ಮಗು ನೋಡ್ಕೊಳೋದು ಹೆಂಗೆ? ಗಂಡನಿಗೆ ಈಗ ಮಗುದು ನೋಡ್ತಾ ಇದ್ದೀವಿ, ಆ ಗಂಡಂದು ಹೆಂಡತಿ ಸತ್ತೋಗಿದಾರಲ್ಲ, ಅವನ ಪರಿಸ್ಥಿತಿ ಏನಾಗುತ್ತೆ? ಅವನು ಕೆಲಸನೂ ಮಾಡಬೇಕು, ಮಗುನೂ ನೋಡ್ಕೋಬೇಕು. ಆಮೇಲೆ ಇವತ್ತು ಬಡವರು ಸತ್ತೋಗಿರೋದು ಇವರೆಷ್ಟು 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ಮಗುಗೆ 2 ಲಕ್ಷ ರೂಪಾಯಿ ಅಲ್ಲಿ ಬದುಕಕ್ಕಾಗುತ್ತೆ. ಹಾಸ್ಪಿಟ್ಲ್ ಫೀಸ್ ಇದೆಯಲ್ಲ ಮೇಡಮ್, ಅದೇ 2 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ. ಇವತ್ತು ಸರ್ಕಾರ ಏನು ಹೇಳುತ್ತೆ, 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ಅಂತೇಳಿ. ಆಮೇಲೆ ಇವತ್ತು ಇನ್ನೊಂದೇನು ಹೇಳ್ತಾರೆ, ವಿಮೆ ಕಂಪನಿ, ಆ ಕಂಪನಿಗಳಿಂದ ಯಾವುದು ಔಷಧಿ ಕೊಟ್ಟಿರೋ ಕಂಪನಿಯಿಂದ ದುಡ್ಡು ವಾಪಸ್ ಇವರಿಗೆ ಸಹಾಯ ಮಾಡಿಸ್ತೀವಿ ಅಂತ. ಅದಲ್ಲ, ಕ್ರಿಮಿನಲ್ ಕೇಸ್ಗಳಾಗಬೇಕು. ಆ ಡಾಕ್ಟ್ರುಗಳ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು. ಮೇಡಮ್, ನೀವು ನೋಡಿರ್ತೀವಿ, ಪ್ರತಿಯೊಂದು ಕ್ಲಿನಿಕ್ಗಳಲ್ಲಿ, ಪ್ರತಿಯೊಂದು ಹಾಸ್ಪಿಟ್ಲ್ಗಳಲ್ಲಿ ಮೆಡಿಕಲ್ ರೆಪ್ಗಳು ಬಂದು ಕೂತಿರ್ತಾರಲ್ಲ, ನಾವೇನು ಅನ್ಕೊತೀವಿ, ಡಾಕ್ಟ್ರಿಗೆ ಬಂದು ಹೇಳ್ತಾ ಇರ್ತಾನೆ ಅಂತ. ಹೇಳಕ್ಕೆ ಬರೋದಿಲ್ಲ ಅವನು. ಈ ಔಷಧಿನ ನೀವು ಇಷ್ಟು ಮಾರಿದರೆ ಈ ಟೂರು ಇಷ್ಟು ದುಡ್ಡು ಕಿಕ್ ಬ್ಯಾಕ್ ಸಿಗುತ್ತೆ ಅಂತೇಳಿ. ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ಮೇಡಮ್, ಇವತ್ತೇನಾಗಿದೆ ಅಂದರೆ, ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ, ಹೊರದೇಶಗಳಲ್ಲಿ ಥರ ಇಲ್ಲ. ಹೊರದೇಶದಲ್ಲಿ ಏನು ಅಂದರೆ, ನಿಮಗೆ ಡಾಕ್ಟ್ರು ಚೆಕ್ ಮಾಡಿ ಕಮ್ಮಿಯಿಂದ ಕಮ್ಮಿ ಟ್ಯಾಬ್ಲೆಟ್ ಕೊಡ್ತಾನೆ. ಅಂದರೆ ಯಾವುದೇ ಆ್ಯಂಟಿಬಯೋಟಿಕ್ ಕೊಡಬೇಕಾದ್ರೆ 100 ಸತಿ ಯೋಚನೆ ಮಾಡ್ತಾನೆ. ಇಂಡಿಯಾದಲ್ಲಿ ಹಂಗಲ್ಲ. ಅವನಿಗೆ ಇಷ್ಟ ಬಂದರೆ ಮಗುಗೆ 500 mg ಟ್ಯಾಬ್ಲೆಟ್ ಕೊಟ್ಟಿರೋದು ನಾವು ನೋಡಿದ್ದೀವಿ. ಮಕ್ಕಳಿಗೆ ಜ್ವರ ಜಾಸ್ತಿ ಇದೆ ಅಂತೇಳಿ ಏನಂದರೆ ಅರ್ಧ ಗಂಟೆಯಲ್ಲಿ ಅವ್ನು ಸರಿಯಾಗಿ ಬಿಡಬೇಕು. ಆದರೆ ನಾವೇನು ಅನ್ಕೊತೀವಿ, ದೇವರು ಅಂತ ಹೇಳಿ ಹೋಗ್ತೀವಿ ಡಾಕ್ಟ್ರುಗಳಿಗೆ. ಇದೆಲ್ಲ ಸಿಸ್ಟಮ್ಗೆ ಪ್ರಾಬ್ಲಮ್ ಏನು ಗೊತ್ತಾ? 3 ಕೋಟಿ 2 ಕೋಟಿ ಕೊಟ್ಟು ನೀವು MBBS ಮಾಡಿಸೋದಕ್ಕೆ ನೀವು ಇವತ್ತು ಶಾಲೆಗಳನ್ನ, ಕಾಲೇಜುಗಳನ್ನ ಏನು ಇಟ್ಕೊಂಡಿದ್ದೀರಲ್ಲ, ಇದರಿಂದನೇ ಇವೆಲ್ಲ ಕೆಲಸಗಳಾಗ್ತಿರೋದು. ಎಲ್ಲ ಮೆಡಿಕಲ್. ನನಗೆ ಕೆಲವೊಮ್ಮೆ ಸಮಾವೇಶಗಳನ್ನು ನೋಡಬೇಕಾದ್ರೆ ಅನಿಲ್ ಅವರೇ, ಜನ ಮರಳೋ ಜಾತ್ರೆ ಮರಳೋ ಅಂತ ಅನ್ಸ್ಬಿಡುತ್ತೆ. JDSನವರು ಮಾಡ್ತಾರಂತೆ, BJPಯವರು ಮಾಡ್ತಾರಂತೆ, ಕಾಂಗ್ರೆಸ್ಸವರು ಮಾಡ್ತಾರಂತೆ, ಜನನೂ ಹಾಗೆ ಬರ್ತಿರ್ತಾರೆ. ಅಂದರೆ ಜನರು ಮುಗ್ದ್ರು ಅನ್ಕೋಬೇಕಾ, ಪ್ರಜ್ಞಾವಂತರು ಅನ್ಕೋಬೇಕಾ, ಏನು ಅನ್ಕೋಬೇಕು? ಈಗ ನೋಡಿ, JDS ಅನ್ನು ಸಮಾವೇಶ ಆಗುತ್ತಂತ ಅದೇ ಹಾಸನದಲ್ಲಿ ಪ್ಲಾನ್ ಮಾಡ್ಕೊಂಡು. ಮೊನ್ನೆ ಒಂದು ಸಮಾವೇಶದಲ್ಲಿ ಮಾತಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ ಆಗಾಗ ಸಮಾವೇಶಗಳಾಗ್ತವೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಕೆಳಗಿರೋ ಜನಗಳನ್ನ ಮೇಲೆತ್ತಬೇಕು ಅಂದರೆ ನೀವು ಸಮಾವೇಶಗಳನ್ನ ಮಾಡಿ ಅವರಿಗೆ ಬುದ್ಧಿ ಹೇಳಬೇಕು ಅಂತ. ಇಲ್ಲಾಗಿದ್ದೇನು, ಅವ್ರನ್ನ ಹೆಂಗ್ ಬೈಬೇಕು, ಇವ್ರನ್ನ ಹೆಂಗ್ ಬೈಬೇಕು, ಅವ್ರೇನು ತಪ್ಪು ಮಾಡಿದ್ರು, ಯಾರು ಕೌಂಟರ್ ಕೊಟ್ಟರು ಅವ್ರಿಗೆ ಹೆಂಗ್ ಕೌಂಟರ್ ಕೊಡೋದು. ಆಮೇಲೆ ಇವತ್ತು ಏನಾಗಿದೆ ಅಂದರೆ, ರಾಜಕೀಯ ಏನಾಗಿದೆ ಅಂದರೆ, ಏನು ನೀವು 138 ಜನ ಗೆದ್ದಿದ್ದಾರೆ, 250 ಜನ ಗೆದ್ದಿದ್ದಾರೆ, ಎಲ್ಲ ಪಕ್ಷಗಳಿದೆಯಲ್ಲ, ಅವ್ರುಗಳದೊಂದು ಕುಟುಂಬ ಆಗೋಗಿದೆ. ಆಯ್ತಾ? ಇವ್ರುಗಳೇ ಜಗಳ ಮಾಡ್ಕೊಳೋದು, ಇವ್ರು ಅವ್ರಿಗೆ ಬೈಯೋದು, ಅವ್ರು ಇವ್ರಿಗೆ ಬೈಯೋದು. 4ನೇ ದಿನ ಈಗ ಕೇಳಿರ್ತಲ್ಲ ಸಮಾವೇಶದಲ್ಲಿ ಬಂದು ಅವರೇ ದೊಡ್ಡರಾಗಿ ಹೋಗ್ತಾರೆ. ಮೊನ್ನೆ CP ಯೋಗೇಶ್ವರ್ ಇವ್ರಿಗೆ ಬೈತಾ ಇದ್ರು, ಇವತ್ತು ಜೊತೆಲಿ ನಿಂತ್ಕೊಂಡಿದ್ದಾರೆ. ನಾನು ಏನು ಕೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇವೆಲ್ಲ ಜನರನ್ನ ಮಂಕುಮೂತಿ ಹತ್ತೋದಕ್ಕೇ ಮಾಡ್ತಾ ಇರೋದು ಬಿಟ್ಟರೆ, ನಾಳೆ ದಿನ ಇದೇ JDS ಇದೇ ಕಾಂಗ್ರೆಸ್ ಒಟ್ಟಿಗೆ ಹೋಗಿ ಎಲೆಕ್ಷನ್ಗೆ ಹೋಗಲ್ಲ ಅನ್ನೋದು ಈ ರಾಜ್ಯದಲ್ಲಿ ನೀವು ಹೇಳಕ್ಕಾಗುತ್ತಾ? ಹೋಗೋದೇ ಇಲ್ಲ ಇವರು.
ಅದಕ್ಕೋಸ್ಕರ ಏನ್ ಅದನ್ನು ಬೇಕಾದ್ರೂ ನೋಡ್ಬಿಟ್ವಿ ನಾವು. ಅದೇ JDS-ನ ಅದೇ ಕೋಮವಾದಿ ತಗೊಂಡ್ ಬಂದು ಚನ್ನಪಟ್ಟಣದಲ್ಲಿ ನಿಗ್ಸ್ಕೊಂಡು ಗೆದ್ಬಿಟ್ರಿ. ಅದೇ. ಮಾನ ಮರ್ಯಾದೆ ಅನ್ನೋದ್ರಲ್ಲಿ ಏನಾದ್ರು ಇದೆಯಾ? ಅದೇ ಯತ್ನಾಳ್ ಏನ್ ಹೇಳಿದ್ರು ಅವರು, ಇದು ಫ್ರೆಂಡ್ಲಿ ಪಕ್ಷ ಇದೆಯಲ್ಲ, ಅವನಾದ್ರೂ ಬಾಯಿ ಮೇಲೆ ಹೇಳ್ತಾರೆ, ನೀವು ಬೆನ್ನಕ್ಕೆ ಚೂರಿ ಹಾಕೋರು, ನೀವು ಮೋಸ ಮಾಡೋರು, ದ್ರೋಹ ಮಾಡೋರು, ಗುಮ್ಮನೋಳು ಅಂತ ಎದುರಿಸ್ತಾರಲ್ಲ, ಹಂಗೆ ಬಳಸ್ಕೊಂಡ್ ಬಂದಿರೋರು, ಅವ್ರಿಗಿಂತ ಮೋಸ ಕಾಂಗ್ರೆಸ್ ಅವರು. ಓಕೆ ನೋಡಿ, ರೈಟ್. ಈಗ ಕಾಂಗ್ರೆಸ್ ಅವ್ರು ಹೇಳ್ದಂಗೆ ಮೊಸರು ತಿಂದ್ಬಿಟ್ಟು ಕೋತಿ ಮುಸುಳಿ ಗುಡಿಸಿದ್ರಂತೆ. ಆ ತರ ಇವರ ರಾಜ್ಯದಲ್ಲಿ ಇವರ ಆರೋಗ್ಯ ಇದರಲ್ಲಿ ಕುಂದು ಕೊರತೆಗಳು ತೊಂದರೆ ಆಗಿರೋದನ್ನ ಎಲ್ಲದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಹೊಣೆನ ಇವರು ಹಾಕ್ತಿದ್ದಾರೆ. ಎಲ್ಲನೂ ಅಷ್ಟೇ. 10 kg ಅಕ್ಕಿ ಕೊಡ್ತೀನಿ ನಾವು ಅಂತ ಸಿದ್ದರಾಮಯ್ಯ 10 kg ಅಕ್ಕಿ ಕೊಡ್ತೀನಿ ಬೇಕೋ ಬೇಡವೋ ಅಂತ ಹೇಳಿದವರು, ಆಮೇಲೆ 5 kg ಅಕ್ಕಿ ಕೇಂದ್ರದಿಂದ ಸೇರಿಸಿ 10 kg ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಅಕ್ಕಿ ಕೊಡಲ್ಲ ಅಂತ ಹೇಳಿದ ತಕ್ಷಣ ಕೇಂದ್ರ ಸರ್ಕಾರದವರು ಕೈ ಎತ್ತಿದ್ರು ಅಂತ ಹೇಳ್ತಾರೆ. ಹೀಗೆ ಏನ್ ಮಾಡಿದ್ರು, ಏನು ಯೋಜನೆಗಳು ರಾಜ್ಯದಲ್ಲಿ ಯೋಜನೆಗಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದವರು ದುಡ್ಡು ಹಂಚ್ತಾ ಇಲ್ಲ. ಅಲ್ಲಲ್ಲ, ಕೇಂದ್ರದಿಂದ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಏನಾದ್ರೂ ಯೋಜನೆಗಳು ಬಂದಿಲ್ಲ, ರೋಡ್ ಸರಿಯಾಗಿಲ್ಲ ಅಂತ ಅಂದ್ರೆ ಯೋಜನೆ ಕೇಂದ್ರ ಸರ್ಕಾರದಿಂದ ದುಡ್ಡು ನಮ್ಗೆ ಕೊಡ್ತಾ ಇಲ್ಲ, ನಮ್ಮ ತೆರಿಗೆ ಹಣ ನಮ್ಗೆ ಇವ್ರ ಕೈಯಲ್ಲಿ ಆಗದ 29 ರೂಪಾಯಿ 30 ರೂಪಾಯಿ ಭಾರತಕ್ಕೆ ಅಂತ ಮಾರಕ್ಕಾಗತ್ತೆ. ನಿಮ್ಗೆ ಅದೇ ಅಕ್ಕಿ ಇಲ್ಲಿ ಕೊಟ್ಟಿದ್ರೆ ಇಲ್ಲ, 32 ರೂಪಾಯಿ 34 ರೂಪಾಯಿ ಏನಂತ ಹೇಳಿದ್ರೆ ಅವರು ಇದಕ್ಕೆ ಮುಂಚೆನೆ ಇಷ್ಟು ದಿನದೊಳಗೆ ಮಿಡ್ಲ್ ಕ್ಲಾಸ್ ಅವರಿಗೆ ಅಕ್ಕಿ ಈಗ BPL ಕಾರ್ಡ್ APL ಕಾರ್ಡ್ ಇರೋರಿಗೆ ಅಕ್ಕಿ ಸಿಗುತ್ತೆ, ಫ್ರೀ ಆಗಿ ಸಿಗುತ್ತೆ. ಅವರಿಗೆ ಫ್ರೀ ಆದ ಅಕ್ಕಿ ಸಿಗುತ್ತೆ. ಆದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಫ್ರೀ ಅಕ್ಕಿನೂ ಸಿಗೋದಿಲ್ಲ. ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ 60-70 ರೂಪಾಯಿ ಕೊಡ್ಬೇಕಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಿಡ್ಲ್ ಕ್ಲಾಸ್ ಅವ್ರಿಗೂ ಕಷ್ಟ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಆ ಯೋಜನೆ ಅವ್ರನ್ನ ತಂದಿರೋದು. ಅದರಿಂದ ಅಕ್ಕಿ ಕೊರತೆ ಆಗಿತ್ತು ವಿನಃ ಇವರು ಎಲೆಕ್ಷನ್ಗೆ ಘೋಷಣೆಯಾಗ ಮುಂಚೆನೆ ಅಲ್ಲಿ ಒಪ್ಪಂದ ಆಗಿತ್ತು. ಅಕ್ಕಿ ಎಲ್ಲೂ ಯಾವುದೇ ಸ್ಟೇಟ್ಗೆ ಎಕ್ಸ್ಟ್ರಾ ಕೊಡೋದಕ್ಕೆ ಆಗೋದಿಲ್ಲ ಅಂತ ಒಪ್ಪಂದ ಆಗಿ ಎಲ್ಲ ರೆಡಿ ಮಾಡಿದ್ರಿ. ಇವ್ರಿಗೆ ಇಷ್ಟ ಬಂದಂಗೆ ಅಕ್ಕಿ ಘೋಷಣೆ ಮಾಡಿದ್ರೆ ಅವ್ರ ಕೇಂದ್ರ ಸರ್ಕಾರದಲ್ಲಿ ಏನು ಅಲ್ಲಿ ಇದಿಟ್ಟಿರ್ತಾರ, ಇದಕ್ಕಿದ್ದಂಗೆ ಅಕ್ಕಿ ಉತ್ಪತ್ತಿ ಆಗುತ್ತಾ? ಅದನ್ನು ಬೆಳಿಬೇಕು. ಸ್ಟಾಕ್ ಇದ್ರು ಅದನ್ನು ಬೇರೆ ಯೋಜನೆಗಳಿಗೆ ಅಂತ ಇಟ್ಟಿರ್ತಾರೆ. ಸೈಯದವ್ರೆ, JDS ಸಮಾವೇಶ ಯಾವಾಗ, ಎಲ್ಲಿ, ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಯಾರಿಗೆ ಏನು ಉತ್ತರ ಕೊಡ್ಬೇಕು ಅನ್ಕೊಂಡಿದ್ದೀರಿ? ಮೇಡಮ್ 15th ಮಂಡ್ಯದಲ್ಲಿ ಮಾಡ್ಬೇಕು ಅನ್ಕೊಂಡು ಇನ್ನು ನಮಗೇನು ಡೀಟೇಲ್ಸ್ ಬಂದಿಲ್ಲ. ಇನ್ನು ಉತ್ತರ ಕೊಡೋದಿಲ್ಲ, ಅದು ನಮ್ಮ ವರಿಷ್ಠರು ಮಾಡ್ತಾರೆ. ಎವ್ರಿ ಆ್ಯಕ್ಷನ್ ಹ್ಯಾಸ್ ದ ಸೇಮ್ ರಿಯಾಕ್ಷನ್. ರಿಟ್ಯಾಲಿಯೇಷನ್ ಅಂತೂ ಮಾಡೇ ಮಾಡ್ತೀವಿ. ಯಾಕಂದರೆ ಬಳೆಗಳು ತೊಟ್ಕೊಂಡು ಕುಂತಿಲ್ಲ ನಾವು, ಆಯಿತಾ? ಎಗರಾಡ್ತಾವ್ರೆ, ಎಗರಾಡಲಿ, ಪರವಾಗಿಲ್ಲ, ಅದಕ್ಕೇನಿಲ್ಲ. ಆದರೆ ಮರಿಬಾರ್ದು, ಇದೇ ಕಾಂಗ್ರೆಸ್ 50 ಕುಸ್ತಿತ್ತು. ಈ ಬಾರಿ ಆ ಪರಿಸ್ಥಿತಿ ಮತ್ತೊಂದು ಸಲ ಅವ್ರು ಬಂದೇ ಬರುತ್ತೆ, ಆಯ್ತಾ? 18ರಿಂದ 0 ಬರಬೇಕು ಮೇಡಮ್. 0 ಅಲ್ಲ, ಆ ಕನಸು ಈ ಜನದಲ್ಲಿ ನೆನ್ಸಾಗಲ್ಲ. ಯಾವ ದರಿದ್ರ ಗಳಿಗೆಯಲ್ಲಿ ಇವ್ರ ಜೊತೆಯಲ್ಲಿ, ಕಾಂಗ್ರೆಸ್ ಜೊತೆಯಲ್ಲಿ ನಾವು ಇವ್ರ ಜೊತೆಯಲ್ಲಿ ನಾವು ಸರ್ಕಾರ ಮಾಡಿದ್ವು, ಅಲ್ಲಿಂದ ನಮ್ಗೆ ದರಿದ್ರ ಮುಚ್ಕೊಂಡ್ಬಿಟ್ಟು ದರಿದ್ರ ಸರ್ಕಾರ ಇದು. ಇಂಥ ದರಿದ್ರ ಜೊತೆ ಸಹವಾಸ ಮಾಡ್ಕೊಂಡು ಪ್ರಧಾನಿ ಆದಾಗ ಅವರಿಗೆ ಬೆನ್ನಿಗೆ ಚೂರಿ ಹಾಕ್ರು, ಇಲ್ಲಿ ಕುಮಾರಸ್ವಾಮಿ ಬೆನ್ನಿಗೆ ಚೂರಿ ಹಾಕ್ರು. ಅನಿಲ್ ಅವರೇ, AAP ನೀವು ಇದ್ದೀರಿ, ಸಮಾವೇಶಗಳಾಗ್ತಿದೆ, ಇಂಥ ಸಮಾವೇಶಗಳ ಅಗತ್ಯ ಇಲ್ಲ ಅಂತ ಪ್ರತಿಭಟನೆ ಯಾಕೆ ಮಾಡಲ್ಲ ನೀವು? ನಮ್ಮ ಹತ್ರ ದುಡ್ಡಿಲ್ಲ ನೋಡಿ ಮೇಡಮ್. ಕಾರ್ಯಕ್ರಮದ ನೋಡಿ, ಈ ತರ ಸುಮ್ಮನೆ ದುಂದು ವೆಚ್ಚ ಮಾಡೋದಕ್ಕೆ ನಮ್ಮ JDS ಅವರು ಮಾಡ್ತೀನಿ ಅಂತಾರೆ, ಅವ್ರ ಹತ್ರನೂ ದುಡ್ಡು ಖಾಲಿ ಆಗೋದು. ನಾ ಸಮಾವೇಶ ಮಾಡಿ ಅಂದಿಲ್ಲ, ಸಮಾವೇಶ ನಿಲ್ಸಿ ಅಂದೆ. ದುಡ್ಡು ಖಾಲಿ ಆದ್ರೆ ನಿಂತೋಗುತ್ತೆ, ಮಾಡ್ಲಿ ಬಿಡಿ. ಸೈಯದ್ ಅವರು, ಶುಭ ಅವರು, ಅನಿಲ್ ಅವರು, ದರ್ಶನ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಜನರ ಹಿತ ಯಾರಿಗೂ ಬೇಕಾಗಿಲ್ಲ ಅನ್ನೋದು ಸುಸ್ಪಷ್ಟ. ಇನ್ನೂ ಕೂಡ ಜನ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದಕ್ಕಿಂತ ಘೋರ ಸ್ಥಿತಿ ಮತ್ತೊಂದಿಲ್ಲ. ಸಮಾವೇಶಗಳ ಮೇಲೆ ಸಮಾವೇಶ ಆಗ್ತಾ ಇದೆ. ಜನ ಕಲ್ಯಾಣ, ಕೃತಜ್ಞತಾ, ಸ್ವಾಭಿಮಾನ, ಹೀಗೆ ಬೇಕಾದಷ್ಟು ಸಮಾವೇಶಗಳ ನಡುವೆ ಆಡಳಿತ ಯಂತ್ರ ಅನ್ನೋದಿದೆಯಲ್ಲ, ಅದು ಕುಸಿದು ಹೋಗಬಾರ್ದು. ತಳಮಟ್ಟದ ಪ್ರತಿಯೊಬ್ಬ ಪ್ರಜೆ ಕೂಡ ಅಭಿವೃದ್ಧಿಯ ಮುಖವನ್ನು ಕಾಣಬೇಕು. ಅಂಥ ಪರಿಸ್ಥಿತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೊಡಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.